ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 33ನೇ ಸರ್ಗ ಈ ಹಿಂದೆ ಮುಕ್ತಾಯ ಪಡೆದಿತ್ತು. ಹನುಮಂತ ತಾನು ಕುಳಿತಂಥ ಶಿಂಶುಪಾ ವೃಕ್ಷದ ಮೇಲಿಂದ ಕೆಳಗಿಳಿದು ಬಂದು ಸೀತೆಗೆ ತನ್ನ ಪರಿಚಯವನ್ನು ಮಾಡಿಕೊಟ್ಟದ್ದು, ಸೀತೆಯು ಕೂಡ ಆತನಿಗೆ ತನ್ನ ವಿವಾಹದಿಂದ ಪ್ರಾರಂಭಿಸಿ ಲಂಕಾನಗರಕ್ಕೆ ಬಂದಿಯಾಗಿ ಬರುವವರೆಗೆ ನಡೆದಂಥ ಕಥೆಯನ್ನೆಲ್ಲ ಹೇಳಿಕೊಂಡದ್ದು. ಇದನ್ನು ನಾವು ಅಲ್ಲಿ ತನಕ ಶ್ರವಣ ಮಾಡಿದ್ವಿ. ಮುಂದೆ 34ನೇ ಸರ್ಗದಲ್ಲಿ ಕಥೆ ಹೀಗೆ ಮುಂದುವರೆದಿದೆ. ತಸ್ಯಾಸ್ತು ವಚನಂ ಶುತ್ವ ಹನುಮಾನ್ ಹರಿಯೂತಪಃ ದುಃಖಾವಿಭೂತಾಯ ಸಾಂತ್ವಂ ಉತ್ತರಮಬ್ರವೀತ್. ಅಹಂ ರಾಮಸ್ಯ ಸಂದೇಶಾತ್ ದೇವಿ ದೂತಸ್ತ್ವಮಾಗತಃ ವೈದೇಹಿ ಕುಶಲೀ ರಾಮಸ್ತ್ವಾಂ ಚ ಕೌಶಲಮಬ್ರವೀತ್. ಯೋ ಬ್ರಾಹ್ಮಮಸ್ತ್ರಂ ವೇದಾಂಶ್ಚ ವೇದವಿದಾಂಬರಃ ಸತ್ವಾಂ ದಾಶರಥೀ ರಾಮಃ ದೇವಿ ಕೌಶಲಮಬ್ರವೀತ್. ಲಕ್ಷ್ಮಣಶ್ಚ ಮಹಾತೇಜಾಃ ಭರ್ತುಸ್ತೇನ ಚರಃಪ್ರಿಯಃ ಕೃತವಾನ್ ಶೋಕಸಂತಪ್ತಃ ಶಿರಸಾ ತೇಭಿವಾದನಂ. ನಾನು ರಾಮನ ದೂತ, ಅವನ ಸಂದೇಶವನ್ನು ತೆಗೆದುಕೊಂಡು ತನಕ ಬಂದಿದ್ದೇನೆ. ರಾಮ ಲಕ್ಷ್ಮಣರಿಬ್ಬರು ಕುಶಲಿಯಾಗಿದ್ದಾರೆ. ಅವನು ನಿನ್ನ ಕುಶಲವನ್ನು ಕೇಳಿದ್ದಾನೆ ಮತ್ತು ನಿನ್ನ ಮೈದುನನಾದಂಥ ಲಕ್ಷ್ಮಣನು ಶೋಕ ಸಂತಪ್ತನಾಗಿ ನಿನಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ನಮಸ್ಕಾರವನ್ನು ತಿಳಿಸಿದ್ದಾನೆ. ಸಾ ತಯೋ ಕುಶಲಂ ದೇವಿ ನಿಶಮ್ಯ ನರಸಿಂಹಯೋ ಪ್ರತಿಸಂಹೃಷ್ಟ ಸರ್ವಾಂಗಿ ಹನುಮಂತ ಮಥಾಬ್ರವೀತ್. ಕಲ್ಯಾಣೀವತ ಗಾಥೇಯಂ ಲೌಕಿಕೀ ಪ್ರತಿಭಾತಿ ಮೇ ಏತಿ ಜೀವಂತಮಾನಂದೋ ನರಂ ವರ್ಷಶತಾದಪಿ ತ್ವಯಾ ಸಮಾಗತೆ ತಸ್ಮಿನ್ ಪ್ರೀತಿರುತ್ಪಾದಿತಾದ್ಭುತ ಪರಸ್ಪರೇಣ ಚಾಲಾಪಂ ವಿಶ್ವಸ್ತೌತೌ ಪ್ರಚಕ್ರತುಃ. ತಸ್ಯಾಸ್ತದ್ವಚನಂ ಶ್ರುತ್ವಾ ಹನುಮಾನ್ ಹರಿಯೂತಪಃ ಸೀತಾಯಾಃ ಶೋಕದೀನಾಯಾಃ ಸಮೀಪಂ ಉಪಚಕ್ರಮೆ. ಯಥಾ ಯಥಾ ಸಮೀಪಂ ಸಹ ಹನುಮಾನ್ ಉಪಸರ್ಪತಿ ತಥಾ ತಥಾ ರಾವಣಂ ಸಾ ತಂ ಸೀತಾ ಪರಿಶಂಕತೆ. ಅಹೋ ಧಿಕ್ ದುಷ್ಕೃತಂ ಇದಂ ಕಥಿತಂ ಹಿ ಯದಸ್ಯ ಮೇ ರೂಪಾಂತರಂ ಉಪಾಗಮ್ಯ ಸಯೇವಾಯಂ ಹಿ ರಾವಣಃ. ರಾಮಲಕ್ಷ್ಮಣರಿಬ್ಬರು ಕುಶಲಿಗಳಾಗಿದ್ದಾರೆ ಅಂತ ಕೇಳಿದ ಸೀತೆ ಬಹಳ ಸಂತೋಷಪಟ್ಟಳು. ಹೀಗೆ ಆಲೋಚನೆ ಮಾಡಿದ್ನು, ಮನುಷ್ಯ ಬದುಕಿದ್ರೆ ಇವತ್ತಲ್ಲ ನಾಳೆ 100 ವರ್ಷ ಆದ್ಮೇಲಾದರೂ ಅವನಿಗೊಂದು ಕಲ್ಯಾಣ ಆಗ್ಲಿಕ್ಕೆ ಸಾಧ್ಯ, ಅವನಿಗೆ ಸಂತೋಷ ಆಗ್ಲಿಕ್ಕೆ ಸಾಧ್ಯ. ಅದರಂತೆ ನೀನು ನನ್ನ ಬಳಿಗೆ ಇವತ್ತು ಬಂದಿರೋ ಕಾರಣದಿಂದಾಗಿ ನಿನ್ನ ಬಗ್ಗೆ ನನಗೆ ವಿಶ್ವಾಸ ಮೂಡಿದೆ ಅಂತ ಹೇಳ್ಕೊಂಡ್ಲು. ವಿಶ್ವಾಸ ಮೂಡಿದೆ ಅಂತ ಹೇಳಿಕೊಂಡ ಬಳಿಕ ಆತ ಅವಳ ಸಮೀಪಕ್ಕೆ ಬರ್ಲಿಕ್ಕೆ ಪ್ರಾರಂಭ ಮಾಡಿದ. ಅವನ ಸಮೀಪಕ್ಕೆ ಬಂದಾಗ ಅವಳಿಗೆ ಸಂಶಯ ಬಂತು. ಮತ್ತೆ ಇವನು ರೂಪಾಂತರವನ್ನು ಸ್ವೀಕಾರ ಮಾಡಿ ರಾವಣನೇ ಬಂದಿದ್ದಿರಬೇಕು. ನಾನು ನನ್ನ ಹೃದಯದೊಳಗಿರುವಂಥ ಭಾವನೆಗಳನ್ನೆಲ್ಲ ಈತನ ಮುಂದೆ ಹಂಚಿಕೊಂಡ್ಬಿಟ್ಟೆ. ತಾಮ್ ಅಶೋಕಸ್ಯ ಶಾಖಾಂ ಸಾ ವಿಮುಕ್ತ ಶೋಕಕರ್ಷಿತ ತಸ್ಯಾಮೇವಾನವದ್ಯಾಂಗಿ ಧನನ್ಯಾಂ ಸಮುಪಾವಿಶತ್. ಹನುಮಾನಪಿ ದುಃಖಾರ್ತಾಂ ತಾಂ ದೃಷ್ಟ್ವಾ ಭಯಮೋಹಿತಾಂ ಅವಂದತ ಮಹಾಬಾಹುಃ ತತಸ್ತಾಂ ಜನಕಾತ್ಮಜಾಂ ಸಾಚೈನಂ ಭಯವಿತ್ರಸ್ತಾ ಭೂಯೋ ನೈವಾಭ್ಯುದೈಕ್ಷತ. ತಂ ದೃಷ್ಟ್ವಾ ವಂದಮಾನಂ ತು ಸೀತಾ ಶಶಿ ನಿಭಾನನ ಅಬ್ರವೀತ್ ದೀರ್ಘಮುಚ್ಛ್ವಸ್ಯ ವಾನರಂ ಮಧುರಸ್ವನ. ಮಾಯಾಂ ಪ್ರವಿಷ್ಟೋ ಮಾಯಾವಿ ಯದಿ ತ್ವಂ ರಾವಣ ಸ್ವಯಂ ಉತ್ಪಾದಯಸಿ ಮೇ ಭೂಯಃ ಸಂತಾಪಂ ತನ್ನಶೋಭನಂ ಸ್ವಂ ಪರಿತ್ಯಜ್ಯ ರೂಪಂ ಯಃ ಪರಿವ್ರಾಜಕ ರೂಪಧೃತ ಜನಸ್ಥಾನೇ ಮಯಾ ದೃಷ್ಟಃ ತ್ವಂ ಸಯೇವಾಸಿ ರಾವಣಃ ಉಪವಾಸ ಕೃಶಾಂ ದೀನಾಂ ಕಾಮರೂಪ ನಿಶಾಚರ ಸಂತಾಪಯಸಿ ಮಾಂ ಭೂಯಃ ಸಂತಪ್ತಾಂ ತನ್ನಶೋಭನಂ ಅಥವಾ ನೈತದೇವಂ ಹಿ ಯನ್ಮಯಾ ಪರಿಶಂಕಿತಂ ಮನಸೋ ಹಿ ಮಮ ಪ್ರೀತಿಃ ಉತ್ತಮ್ನಾ ತವ ದರ್ಶನಾತ್. ಯದಿ ರಾಮಸ್ಯ ದೂತಸ್ತ್ವಮಾಗತೋ ಭದ್ರಮಸ್ತುತೆ ಪೃಚ್ಛಾಮಿ ತ್ವಾಂ ಹರಿಶ್ರೇಷ್ಠ ಪ್ರಿಯಾ ರಾಮಕಥಾ ಹಿ ಮೇ ಗುಣಾನ್ ರಾಮಸ್ಯ ಕಥಯ ಪ್ರಿಯಸ್ಯ ಮಮ ವಾನರ ಚಿತ್ತಂ ಹರಸಿ ಮೇ ಸೌಮ್ಯ ನದೀಕೂಲಂ ಯಥಾ ರಯಃ. ಅಶೋಕ ವೃಕ್ಷವನ್ನ ಹೊರಗಿಕೊಂಡು ನಿಂತವಳು ಅದನ್ನು ಬಿಟ್ಟು ನೆಲದ ಮೇಲೆ ಬಂದು ಕೂತ್ಕೊಂಡ್ಳು. ಅವನು ಅವಳಿಗೆ ನಮಸ್ಕಾರ ಮಾಡಿದ.
ಅವಳು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಈ ಮುಂದಿನಂತೆ ಮಾತು ಹೇಳಿದ್ಳು, ನನಗೆ ಮೊದಲೇ ದೊಡ್ಡ ಸಂಕಟ ಬಂದೊದಗಿದೆ, ಅಂಥದ್ರಲ್ಲಿ ನೀನು ಮತ್ತಷ್ಟು ಭಯ ಉಂಟು ಮಾಡ್ತಾ ಇದ್ದೀನಿ ನನಗೆ. ರಾವಣ ನೀನು ಕಪಿಯ ರೂಪವನ್ನು ತಾಳಿ ಬಂದು ನನಗೆ ಮತ್ತಷ್ಟು ಆತಂಕ ಒಡ್ಡಿದ್ದಿ, ಇದು ಒಳ್ಳೆಯದಲ್ಲ ಅಂತ ಅವನಿಗೆ ಅಂದ್ಲು. ಆದರೆ ಮರುಕ್ಷಣ ಅವಳಿಗೆ ಹೀಗೂ ಕೂಡ ಅನಿಸ್ತು, ನಾನು ಹೀಗೇನು ಶಂಕೆ ಪಡ್ತಿದ್ದೇನೆ, ಇದು ಶಂಕೆ ಸಕಾರಣವಾಗಿರ್ಲಿಕ್ಕಿಲ್ಲ. ಯಾಕಂದ್ರೆ ನಿನ್ನನ್ನು ನೋಡಿದ್ರಿಂದ ನನಗೆ ಒಂದು ಅದ್ಭುತವಾದ ಪ್ರೀತಿ ವಿಶ್ವಾಸ ಮೂಡುತ್ತದೆ. ಹಾಗಾಗಿ ನೀನು ರಾಮದೂತನೇ ಇದ್ದಿರಬೇಕು. ನೀನೊಂದು ರಾವಣನಾಗಿದ್ದರೆ ನನ್ನ ಮನಸ್ಸು ನಿನ್ನನ್ನು ನೋಡಿ ಇಷ್ಟೊಂದು ಸಂಪ್ರೀತವಾಗ್ತಿರ್ಲಿಲ್ಲ. ಹಾಗಾಗಿ ನನಗೆ ರಾಮನ ಕಥೆ ಅಂದರೆ ಬಹಳ ಪ್ರಿಯವಾದದ್ದು. ಆ ರಾಮನ ಗುಣಗಳನ್ನು ನನಗೆ ನೀನು ವರ್ಣನೆ ಮಾಡು. ಅಹೋ ಸ್ವಪ್ನಸ್ಯ ಸುಖತ ಯಾಹಮೇವ ಚಿರಾಹೃತ ಪ್ರೇಷಿತಂ ನಾಮ ಪಶ್ಯಾಮಿ ರಾಘವೇಣ ವನೌಕಸಾಂ ಸ್ವಪ್ನೇಪಿ ಯದ್ಯಹಂ ವೀರಂ ರಾಘವಂ ಸಹ ಲಕ್ಷ್ಮಣಂ ಪಶ್ಯೇಯಂ ನಾವಸೀದೇಯಂ ಸ್ವಪ್ನೋಪಿ ಮಮ ಮತ್ಸರಿ ನಾಹಂ ಸ್ವಪ್ನಮಿಮಂ ಮನ್ಯೆ ಸ್ವಪ್ನೇ ದೃಷ್ಟಾ ಹಿ ವಾನರಂ ನಾಶಕ್ಯೋಭ್ಯುದಯ ಪ್ರಾಪ್ತಶ್ಚಾಭ್ಯುದಯೋ ಮಮ ಕಿನ್ನು ಸ್ಯಾಚ್ಚಿತ್ತಮೋಹೋಯಂ ಭವೇದ್ವಾತಗತಿಸ್ವಯಂ ಉನ್ಮಾದಜೋ ವಿಕಾರೋ ವಾ ಸ್ಯಾದಿಯಂ ಜಗತೃಷ್ಣಿಕಾ ಅಥವಾ ನಾಯಮುನ್ಮಾದಃ ಮೋಹೋಪ್ಯುನ್ಮಾದಲಕ್ಷಣಃ ಸಂಬುದ್ಧೇ ಚಾಹಮಾತ್ಮಾನಂ ಇಮಂ ಚಾಪಿ ವನೌಕಸಂ. ನನಗೆ ಒಂದು ವೇಳೆ ಕನಸು ಬಿದ್ದರೆ ಆ ಕನಸನ್ನು ಕೂಡ ನನಗೆ ಬಹಳ ಪ್ರಿಯ ಆಗಬಹುದು. ಆದರೆ ನನ್ನ ದುರದೃಷ್ಟದಿಂದಾಗಿ ಇತ್ತೀಚೆಗೆ ಆ ನಿದ್ರೆ ಕನಸು ಇದೆರಡನ್ನೂ ಕೂಡ ರಾವಣ ಅಪಹಾರ ಮಾಡ್ಕೊಂಡು ಹೋಗಿಬಿಟ್ಟಿದ್ದಾನೆ. ರಾವಣ ನನ್ನನ್ನು ಲಂಕೆಗೆ ಅಪಹಾರ ಮಾಡ್ಕೊಂಡು ಬಂದದ್ದಲ್ಲ, ನನ್ನ ನಿದ್ರೆ ಮತ್ತು ನನ್ನ ಕನಸು ಎರಡನ್ನೂ ಆತ ಕಸಿದುಕೊಂಡು ಬಿಟ್ಟಿದ್ದಾನೆ. ಅನೇಕ ದಿವಸಗಳು ಕಳೆದ ಬಳಿಕ ರಾಮ ಒಬ್ಬ ಕಪಿಯನ್ನು ನನ್ನ ಕಡೆ ಕಳಿಸಿದ್ದನ್ನು ನಾನು ಇವತ್ತು ನೋಡ್ತಿದ್ದೇನೆ. ಇದೊಂದು ವೇಳೆ ಸ್ವಪ್ನವೇ ಆಗಿದ್ರು ಇದರಿಂದ ನನಗೆ ನೆಮ್ಮದಿ ಕಾಣ್ತಾ ಇದೆ. ಆದರೆ ಈ ಸ್ವಪ್ನ ನನಗೆ ಬರುವಂತಿಲ್ಲ, ಆದ್ದರಿಂದ ಇದು ಸ್ವಪ್ನವೂ ಇರಲಿಕ್ಕಿಲ್ಲ, ವಾಸ್ತವ ಸಂಗತಿನೇ ಆಗಿರಬೇಕು. ನಾನು ನನ್ನ ಎದುರಿಗೆ ಕಪಿಯನ್ನು ನೋಡ್ತಿದ್ದೇನೆ, ಆದರೆ ರಾಮ ಲಕ್ಷ್ಮಣರು ನನ್ನ ಎದುರಿಗೆ ನನಗೆ ಕಾಣ್ತಿಲ್ಲ. ಮತ್ತೆ ಹೀಗೆ ಆಲೋಚನೆ ಮಾಡಿದ್ಲು. ಇತ್ಯೇವಂ ಬಹುಧಾ ಸೀತಾ ಸಂಪ್ರಧಾರ್ಯ ಮಹಾಬಲಂ ರಕ್ಷಸಾಂ ಕಾಮರೂಪತ್ವಾತ್ ಮೇನೇತಂ ರಾಕ್ಷಸಾಧಿಪಂ ಏತಾಂ ಬುದ್ಧಿಂ ತದಾ ಕೃತ್ವಾ ಸೀತಾ ಸಾ ತನುಮಧ್ಯಮ ನ ಪ್ರತಿವ್ಯಾಜಹಾರಾಥ ವಾನರಂ ಜನಕಾತ್ಮಜ ಸೀತಾಯಾಃ ಚಿಂತಿತಂ ಬುದ್ಧ್ವಾ ಹನುಮಾನ್ ಮಾರುತಾತ್ಮಜಃ ಶ್ರೋತ್ರಾನುಕೂಲೈರ್ವಚನೈಃ ಸದಾ ತಾಂ ಸಂಪ್ರಹರ್ಷಯತ್ ಆದಿತ್ಯೈವ ತೇಜಸ್ವಿ ಲೋಕಕಾಂತಶ್ಚಿ ಯಥಾ ರಾಜಾ ಸರ್ವಸ್ಯ ಲೋಕಸ್ಯ ದೇವೋ ವೈಶ್ರವಣೋ ಯಥಾ ವಿಕ್ರಮೇಣೋತ್ಪನ್ನಶ್ಚ ಯಥಾ ವಿಷ್ಣುರ್ಮಹಾಯಶಾಃ ಸತ್ಯವಾದಿ ಮಧುರವಾಗ್ ದೇವೋ ವಾಚಸ್ಪತಿರ್ ಯಥಾ ರೂಪವಾನ್ ಸುಭಗ ಶ್ರೀಮಾನ್ ಕಂದರ್ಪ ಇವ ಮೂರ್ತಿಮಾನ್ ಸ್ಥಾನಕ್ರೋಧಃ ಪ್ರಹರ್ತಾ ಚ ಶ್ರೇಷ್ಠೋ ಲೋಕೆ ಮಹಾರಥಃ ಬಾಹುಚ್ಛಾಯಾಮವಷ್ಟಬ್ಧಃ ಇಸ್ಯ ಲೋಕೋ ಮಹಾತ್ಮನಃ. ಒಂದು ಕ್ಷಣ ಅವಳು ಬಂದವನು ರಾವಣ ಅಂತ ಸಂಶಯಿಸಿದ್ಲು, ಮತ್ತೊಂದು ಕ್ಷಣ ರಾವಣ ಇರಲಿಕ್ಕಿಲ್ಲ, ವಾಸ್ತವಿಕವಾಗಿ ಈತ ರಾಮನ ದೂತನೇ ಇದ್ದಿರಬೇಕು ಅಂತ ಭಾವಿಸಿದ್ಲು. ಏನಾದರೂ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ. ಮತ್ತೊಮ್ಮೆ ಬಂದವನು ರಾಕ್ಷಸನೇ ಇದ್ದಿರಬೇಕು. ರಾಕ್ಷಸರು ಕಾಮರೂಪಿಗಳು, ಯಾವಾಗ ಏನು ಬೇಕಾದರೂ ರೂಪವನ್ನು ತಾಳಬಲ್ಲವರು. ಹಾಗಾಗಿ ರಾವಣನೇ ಈ ಕಪಿಯ ರೂಪವನ್ನು ತಾಳಿ ಬಂದಿದ್ದಿರಬೇಕು ಅಂತ ಇನ್ನೊಂದು ಕ್ಷಣ ಅನಿಸ್ತಾ ಅವಳಿಗೆ. ಏನು ಮಾತೇ ಆಡಲಿಲ್ಲ, ಮುಂದೆ ಸುಮ್ಮನೆ ಆಗಿಬಿಟ್ಟ. ಸೀತೆಗೆ ತನ್ನ ಬಗ್ಗೆ ಸಂಶಯ ಬಂದದ್ದು ನೋಡಿ ಆ ಹನುಮಂತ ಅವಳಿಗೆ ಕಿವಿಗೆ ಇಂಪಾಗುವಂತೆ ಹೀಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ. ರಾಮನ ಗುಣಗಳನ್ನು ಅವನು ವರ್ಣನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆದಿತ್ಯವ ತೇಜಸ್ವಿ, ಸೂರ್ಯನಂತೆ ತೇಜಸ್ವಿಯಾದವನು, ಜಗತ್ತಿಗೆ ಚಂದ್ರನಂತೆ ತಂಪನ್ನೆರೆಯುವಂಥವನು, ಇಡೀ ಜಗತ್ತಿಗೆ ಕುಬೇರ ಹೇಗೆ ರಾಜನು ಹಾಗೆ ಈತ ತನ್ನ ಸಂಪತ್ತು ವೈಭವಗಳ ಮೂಲಕವಾಗಿ ಇಡೀ ಜಗತ್ತಿಗೆ ರಾಜನಾದವನು, ವಿಷ್ಣುವಿನಂತೆ ಮಹಾಪರಾಕ್ರಮಶಾಲಿಯಾದವನು, ಸತ್ಯವಾದಿಯಾದವನು, ಮಧುರವಾಗಿ ಮಾತಾಡುವವನು, ಬೃಹಸ್ಪತಿಯಂತೆ ದೇವಗುರುವಾದಂಥ ಬೃಹಸ್ಪತಿಯಂತೆ ಮಧುರವಾಗಿ ಮಾತಾಡುವವನು, ರೂಪವಾನ್ ಸುಂದರನಾದವನು, ಕಂದರ್ಪಯೋ ಮೂರ್ತಿಮಾನ್ ರೂಪವೆತ್ತು ಬಂದಂತೆ ಶರೀರಧಾರಿಯಾಗಿ ಮನ್ಮಥ ಬಂದಂತೆ ಈತ ಕಾಣ್ತಿದ್ದಾನೆ. ಸ್ಥಾನಕ್ರೋಧ, ಸಿಟ್ಟು ಬರೋದಿಲ್ಲ ಅಂತಲ್ಲ, ಆದರೆ ನಿರ್ದಿಷ್ಟವಾದ ಸಂದರ್ಭದಲ್ಲಿ ಅಷ್ಟೇ ತನ್ನ ಸಿಟ್ಟನ್ನು ತೋರಿಸ್ತಾನೆ.
ಪ್ರಹರ್ತಾಚ, ಎಲ್ಲಿ ಯಾವ ಶತ್ರುವಿನ ಮೇಲೆ ಯಾವಾಗ ದಾಳಿ ಮಾಡಬೇಕೋ ಅದರಂತೆ ದಾಳಿ ಮಾಡುವವನು. ಇಡೀ ಜಗತ್ತು, ಚರಾಚರಾತ್ಮಕವಾದ ಸಕಲ ಜಗತ್ತು ಕೂಡ ಇವನ ಬಾಹುಬಲವನ್ನು ಆಶ್ರಯಿಸಿಕೊಂಡು ನೆಮ್ಮದಿಯಿಂದಿದೆ. ಅಪಕೃಷ್ಯಾಷ್ಟಮಾತ್ ಪದಾತ್ ಮೃಗರೂಪೇಣ ರಾಘವಂ ಶೂನ್ಯೇ ಏನಾಪನೀತಾಸಿ ತಸ್ಯ ದೃಕ್ಷಸಿ ಯತ್ಫಲಂ ನಿಚಿರಾದ್ ರಾವಣಂ ಸಂಖ್ಯೆ ಯೋ ವದಿಷ್ಯತಿ ವೀರ್ಯವಾನ್ ರೋಷ ಪ್ರಮುಕ್ತೈರಿಷುಭಿಃ ಜ್ವಲದ್ಭಿರಿವ ಪಾವಕೈಃ ತೇನಾಹಂ ಪ್ರೇಷಿತೋ ದೂಷಸ್ತ್ವತ್ಸಕಾಶಮಿಹಾಗತಃ ತದ್ವಿಯೋಗೇನ ದುಃಖಾರ್ಥಃ ಸತ್ವಾಂ ಕೌಶಲಮಬ್ರವೀತ್. ರಾಮಲಕ್ಷ್ಮಣರಿಬ್ಬರಿಗೂ ವಂಚನೆ ಮಾಡಿ ನಿನ್ನನ್ನೇನು ಅಪಹಾರ ಮಾಡ್ಕೊಂಡು ಬಂದಿದ್ದಾನೆ, ಅದರ ಫಲವನ್ನ ಅವನು ಸದ್ಯದಲ್ಲೇ ಉಣ್ಣವನಿದ್ದಾನೆ, ಅದರ ಪರಿಣಾಮವನ್ನ. ರಾಮನು ಕೂಡ ನಿನ್ನನ್ನು ಅಗಲಿ ಸಂತೋಷದಿಂದಿಲ್ಲ, ಅವನಿಗೂ ನಾನಾ ರೀತಿಯಾದ ಸಂಕಟಗಳು ಬಂದೊದಗಿವೆ. ಲಕ್ಷ್ಮಣಶ್ಚ ಮಹಾ ತೇಜಾಃ ಸುಮಿತ್ರಾನಂದವರ್ಧನಃ ಅಭಿವಾದ್ಯ ಮಹಾಬಾಹು ಸತ್ವಾಂ ಕೌಶಲಮಬ್ರವೀತ್. ರಾಮಸ್ಯ ಚ ಸಖಾ ದೇವಿ ಸುಗ್ರೀವೋ ನಾಮ ವಾನರಃ ರಾಜ ವಾನರ ಮುಖ್ಯಾನಾಂ ಸತ್ವಾ ಕೌಶಲಮಬ್ರವೀತ್. ರಾಮ ಲಕ್ಷ್ಮಣರಿಬ್ಬರೇ ನಿಮ್ಮ ಕುಶಲ ಕೇಳಿದವರಲ್ಲ, ವಾನರ ರಾಜನಾದಂಥ ಸುಗ್ರೀವ ಅಂತ ಒಬ್ಬಿದ್ದಾನೆ, ನಾನು ಅವನ ಮಂತ್ರಿಯಾಗಿದ್ದೇನೆ, ಅವನು ನಿನ್ನ ಕುಶಲ ಇವತ್ತು ಕೇಳಿದ್ದಾನೆ. ನಿತ್ಯಂ ಸ್ಮರತಿ ರಾಮಸ್ವಾಂ ಸಸುಗ್ರೀವ ಸಲಕ್ಷ್ಮಣಃ ನಿತ್ಯ ಜೀವಸ ವೈದೇಹಿ ರಾಕ್ಷಸೀ ವಶಮಾಗತ. ಆತ ನಿನ್ನನ್ನು ನಿತ್ಯವೂ ಕೂಡ ನೆನಪು ಮಾಡ್ಕೊಳ್ತಿದ್ದಾನೆ. ನಚಿರಾದ್ರಕ್ಷಸೇ ರಾಮಂ ಲಕ್ಷ್ಮಣಂ ಚ ಮಹಾಬಲಂ ಮಧ್ಯೆ ವಾನರಕೋಟೀನಾಂ ಸುಗ್ರೀವಂ ಚಾಮಿತ ಔಜಸಂ ಅಹಂ ಸುಗ್ರೀವ ಸಚಿವೋ ಹನುಮಾನ್ ನಾಮ ವಾನರಃ ಪ್ರವಿಷ್ಟೋ ನಗರೀಂ ಲಂಕಾಂ ಲಂಘಯಿತ್ವಾ ಮಹೋದಧಿಂ ಕೃತ್ವಾ ಮೂರ್ಧಿ ಪದನ್ಯಾಸಂ ರಾವಣಸ್ಯ ದುರಾತ್ಮನಃ. ನಾನು ಸುಗ್ರೀವನ ಮಂತ್ರಿಯಾಗಿದ್ದೇನೆ, 100 ಯೋಜನ ವಿಸ್ತಾರವಾದ ಸಮುದ್ರವನ್ನು ದಾಟಿ ಈ ದುರಾತ್ಮನಾದಂಥ ರಾವಣನ ತಲೆಯನ್ನು ಮೆಟ್ಟಿ ಇವತ್ತು ನಿನ್ನ ಎದುರಿಗೆ ಬಂದು ನಿಂತಿದ್ದೇನೆ. ತ್ವಾಂ ದೃಷ್ಟುಮುಪಯಾತೋಹಂ ಸಮಾಶ್ರಿತ ಪರಾಕ್ರಮಂ ನಾಹಮಸ್ಮಿ ತಥಾ ದೇವಿ ಯಥಾ ಮಾಂ ಅವಗಚ್ಚಸಿ ವಿಶಂಕಾ ತ್ಯಜ್ಯತಾಮೇಷ ಶುದ್ಧತ್ವ ವದತೋ ಮಮ. ನೀನು ನನ್ನ ಬಗ್ಗೆ ಸಂದೇಹ ತಾಳೋದು ಸರಿಯಲ್ಲ, ನಾನು ರಾಮನ ದೂತ ಅಂತ ಅನ್ನೋದನ್ನ, ಸುಗ್ರೀವನ ಮಂತ್ರಿ ಅಂತ ಅನ್ನೋದನ್ನು ನೀನು ನಂಬು ಅಂತ ಅವಳಿಗೆ ವಿಶ್ವಾಸ ಬರುವಂತೆ ಮಾತಾಡಿದ. ಇತಿ ಆರ್ಷೆ ಶ್ರೀ ವಾಲ್ಮೀಕಿಯೇ ಶ್ರೀರಾಮಾಯಣೆ ಆದಿಕಾವ್ಯೆ ಶ್ರೀಮತ್ಸುಂದರಕಾಂಡೆ 34 ಸರ್ಗಃ. ತಾಂ ತು ರಾಮಕಥಾಂ ಶ್ರುತ್ವಾದ್ ವೈದೇಹಿ ವಾನರರ್ಷಭಾತ್ ಉವಾಚ ವಚನಂ ಸಾಂತ್ವಮಿದಂ ಮಧುರಯಾ ಗಿರಾ ಕ್ವತೆ ರಾಮೇಣ ಸಂಸರ್ಗಃ ಕಥಂ ಜಾನಾಸಿ ಲಕ್ಷ್ಮಣಂ ವಾನರಾಣಾಂ ನರಾಣಾಂ ಚ ಕಥಮಾಸೀತ್ ಸಮಾಗಮಃ. ರಾಮನ ದೂತ ನೀನು ಅಂತ ಹೇಳ್ಕೊಳ್ತಾ ಇದ್ದಿ, ಹಾಗಾದ್ರೆ ಆ ವಾನರರಿಗೂ ನರರಿಗೂ ಯಾವಾಗ ಸಮಾಗಮ ಆಯಿತು, ಅವರಿಬ್ಬರಿಗೂ ಮೈತ್ರಿ ಆಯ್ತು ಹೇಗೆ, ಅದನ್ನೆಲ್ಲ ಹೇಳು. ಯಾನಿ ರಾಮಸ್ಯ ಲಿಂಗಾನಿ ಲಕ್ಷ್ಮಣಸ್ಯ ಚ ವಾನರ ತಾನಿ ಭುಜಸ್ತಮಾಚಕ್ಷ್ವ ನಮಾಂ ಶೋಕ ಸಮಾವೇಶೆ. ನೀನು ರಾಮ ಲಕ್ಷ್ಮಣನನ್ನು ಕಂಡಿರೋದು ಹೌದಾದ್ರೆ, ಅವ್ರ ಕಡೆಯಿಂದ ಬಂದಿರೋದು ಹೌದಾದ್ರೆ, ಅವರ ಶಾರೀರಿಕವಾದಂಥ ಮತ್ತು ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂಥ ಲಕ್ಷಣಗಳನ್ನು ಹೇಳು, ಅಂದರೆ ನನಗೆ ನಿನ್ನ ಬಗ್ಗೆ ವಿಶ್ವಾಸ ಬರಬಹುದು. ಕೀದೃಶಂ ತಸ್ಯ ಸಂಸ್ಥಾನಂ ರೂಪಂ ರಾಮಸ್ಯ ಕೀದೃಶಂ ಕಥಮೂರು ಕಥಂ ಬಾಹು ಲಕ್ಷ್ಮಣಸ್ಯ ಚ ಸಂಸಮೆ. ರಾಮನ ಶರೀರದ ನಿಲುವು ಹೇಗಿದೆ, ಅವನ ಮುಖದ ಕಳೆ ಹೇಗಿದೆ, ಅವರ ಬಾಹುಗಳು, ಅವರ ಪಾದಗಳು ಇವೆಲ್ಲ ಹೇಗಿವೆ, ಅದನ್ನೆಲ್ಲವನ್ನು ಕೂಡ ಸರಿಯಾಗಿ ನೀನು ವಿವರವಾಗಿ ಹೇಳು. ಏವ ಮುಕ್ತಸ್ತು ವೈದೇಶ ಹನುಮಾನ್ ಮಾರುತಾತ್ಮಜಃ ತಥೋ ರಾಮಂ ಯಥಾಸತ್ವಂ ಆಖ್ಯಾತುಂ ಉಪಚಕ್ರಮೆ ಜಾನಂತಿ ವದ ದೃಷ್ಟ್ಯಾ ಮಾಂ ವೈದೇಹಿ ಪರಿಪೃಚ್ಛಸಿ ಭರ್ತುಃ ಕಮಲಪತ್ರಾಕ್ಷಿ ಸಂಸ್ಥಾನಂ ಲಕ್ಷ್ಮಣಸ್ಯ ಚ ಯಾನಿ ರಾಮಸ್ಯ ಚಿಹ್ನಾನಿ ಲಕ್ಷ್ಮಣಸ್ಯ ಚ ಯಾನಿ ವೈ ಲಕ್ಷಿತಾನಿ ವಿಶಾಲಾಕ್ಷಿ ವದತ ಶೃಣುತಾನಿ ಮೇ. ರಾಮಃ ಕಮಲಪತ್ರಾಕ್ಷಃ ಸರ್ವಸತ್ವಮನೋಹರಃ ರೂಪದಾಕ್ಷಿಣ್ಯ ಸಂಪನ್ನಃ ಪ್ರಸೂತೋ ಜನಕಾತ್ಮಜೆ. ನಿನಗೆ ರಾಮ ಲಕ್ಷ್ಮಣರ ಗುಣಗಳು, ಅವರ ವ್ಯಕ್ತಿತ್ವದ ಲಕ್ಷಣಗಳು ಎಲ್ಲ ನಿನಗೆ ಗೊತ್ತಿವೆ. ಆದರೂ ಕೂಡ ನನ್ನನ್ನು ಪರೀಕ್ಷೆ ಮಾಡಬೇಕು ಅಂತ ನೀನು ಇದಕ್ಕೆಲ್ಲ ಕೇಳ್ತಾ ಇದ್ದಿ. ನಿನಗೆ ವಿಶ್ವಾಸ ಹುಟ್ಟುವಂತಿದ್ರೆ ನಾನು ಅದನ್ನೆಲ್ಲ ವಿವರವಾಗಿ ಹೇಳ್ತೇನೆ, ಅದನ್ನು ಕೇಳು. ಕಮಲದಂತೆ ವಿಶಾಲವಾದ ಕಣ್ಣಿದ್ದವನು, ಜಗತ್ತಿನ ಎಲ್ಲ ಪ್ರಾಣಿಗಳಿಗೂ ಮನೋಹರನಾದವನು,
ರೂಪ ಔದಾರ್ಯ ಗುಣಗಳಿಂದ ಕೂಡಿದವನು ಮತ್ತು ಶ್ರೇಷ್ಠ ಕುಲದಲ್ಲಿ ಹುಟ್ಟಿದವನು. ಇವು ರಾಮನ ಲಕ್ಷಣಗಳಿವು. ತೇಜಸ ಆದಿತ್ಯ ಸಂಕಾಶಃ ಕ್ಷಮಯ ಪೃಥ್ವೀ ಸಮಃ, ತನ್ನ ತೇಜಸ್ಸಿನಿಂದ ಸೂರ್ಯನಿಗೆ ಸದೃಶನಾದವನು, ತನ್ನ ಕ್ಷಮಾಗುಣದಿಂದ ಭೂಮಿಗೆ ಸಮಾನನಾದವನು. ಬೃಹಸ್ಪತಿ ಸಮೋ ಬುದ್ಧ ಯಶಸ ವಾಸವೋಪಮಃ, ರಕ್ಷಿತಾ ಜೀವಲೋಕಸ್ಯ ಸ್ವಜನಸ್ಯಾಭಿರಕ್ಷಿತ, ರಕ್ಷಿತಾ ಸ್ವಸ್ಯವೃತ್ತಸ್ಯ ಧರ್ಮಸ್ಯ ಚ ಪರಂತಪಃ. ಬುದ್ಧಿಗಿಂದ ಬೃಹಸ್ಪತಿಗೆ ಸಮಾನನಾದವನು, ಕೀರ್ತಿಯಿಂದ ಇಂದ್ರನಿಗೆ ಸಮಾನನಾದವನು, ಇಡೀ ಜಗತ್ತಿಗೂ ಆತ ರಕ್ಷಕ. ಸ್ವಜನಸ್ಯ ಅಭಿರಕ್ಷಿತ, ತನ್ನ ಜನರನ್ನು ಕೂಡ, ತನ್ನನ್ನು ನಂಬಿಕೊಂಡಂಥವ್ರು ಯಾರಿದ್ದಾರೆ ಅವರನ್ನೆಲ್ಲ ಈತ ರಕ್ಷಣೆ ಮಾಡುವಂಥವನು. ರಕ್ಷಿತ ಸ್ವಸ್ಯ ವೃತ್ತಸ್ಯ, ತನ್ನ ನಡವಳಿಕೆ, ತನ್ನ ಶೀಲ ಅದನ್ನೂ ರಕ್ಷಣೆ ಮಾಡಿಕೊಂಡವನು, ಮತ್ತು ತನ್ನ ಧರ್ಮ, ಉಳಿದವರ ಧರ್ಮ ಅದನ್ನೂ ರಕ್ಷಣೆ ಮಾಡುವಂಥವನು. ಇದು ಅವನ ಕರ್ತವ್ಯ, ಇದು ಆತನ ವ್ಯಕ್ತಿತ್ವ. ರಾಮೋ ಭಾಮಿನಿ ಲೋಕಸ್ಯ ಚಾತುರ್ವರ್ಣ್ಯಸ್ಯ ರಕ್ಷಿತ, ಮರ್ಯಾದಾನಾಂ ಚ ಲೋಕಸ್ಯ ಕರ್ತಾ ಕಾರಯಿತಾ ಚ ಸಹ. ಜಗತ್ತಿನಲ್ಲಿ ಚಾತುರ್ವರ್ಣ್ಯ 4 ಜಾತಿಗಳ ವ್ಯವಸ್ಥೆ ಏನಿದೆ ಇದನ್ನು ಆತ ರಕ್ಷಣೆ ಮಾಡಿದವನು. ಮತ್ತು ಜಗತ್ತಿನ ಮರ್ಯಾದೆ ಏನಿದೆ, ಜಗತ್ತಿನ ನೀತಿ ನಿಯಮಗಳು ಧರ್ಮಗಳೇನಿವೆ ಇದಕ್ಕೆ ಕರ್ತಾ ಹೌದು ಮತ್ತು ಕಾರಯಿತಾನೂ ಹೌದು. ತಾನು ಸ್ವಯಂ ಇದನ್ನು ಮಾಡುವಂಥವನು. ರಾಮಕೃಷ್ಣಾದಿ ಅವತಾರಗಳನ್ನು ಎತ್ತಿ ಬಂದು ಭೂಲೋಕದಲ್ಲಿ ಅದನ್ನು ಮಾಡಿ ತೋರಿಸಿಕೊಟ್ಟವನು. ಕಾರಯಿತ, ತಾನೊಂದು ಅವತಾರ ಎತ್ತದೇ ಇದ್ರೂ ಕೂಡ ಬೇರೆ ಯಾವುದಾದ್ರೂ ಸಂದರ್ಭದಲ್ಲಿ ಜಗತ್ತಿನ ನೀತಿ ನಿಯಮಗಳನ್ನು ಮರ್ಯಾದೆಗಳನ್ನು ಬೇರೆಯವರ ಮೂಲಕ ರಕ್ಷಣೆ ಮಾಡಿಸುವಂಥವನು. ಅರ್ಚಿಷ್ಮಾನ್ ಅರ್ಚಿತೋ ಅತ್ಯರ್ಥಂ ಬ್ರಹ್ಮಚರ್ಯ ಪ್ರತಿಷ್ಠಿತಃ, ವಿವಾಹಿತನಾಗಿದ್ದು ಕೂಡ ಬ್ರಹ್ಮಚಾರಿಯಾದವನು. ಸಾಧೂನಾಂ ಉಪಕಾರಜ್ಞ ಪ್ರಚಾರಜ್ಞಶ್ಚ ಕರ್ಮಣಾಂ, ಸಾಧುಗಳನ್ನ, ಸಜ್ಜನರನ್ನ, ಪಂಡಿತರಾದವರನ್ನ ಹೇಗೆ ಉಪಕಾರ ಮಾಡಬೇಕು ಅಂತನ್ನೋದನ್ನ ಸರಿಯಾಗಿ ತಿಳ್ಕೊಂಡಂಥವನು. ಮತ್ತು ಪ್ರಜೆಗಳ ಕ್ಷೇಮಕ್ಕಾಗಿ ಏನು ರಾಜ್ಯ ಕಾರ್ಯವನ್ನು ಮಾಡ್ತಾನೆ, ರಾಜಭಾರವನ್ನು ಮಾಡ್ತಾನೆ, ಅದನ್ನೆಲ್ಲ ಸರಿಯಾದ ಸಂದರ್ಭದಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡಿಸುವಂಥವನು. ರಾಜವಿದ್ಯಾ ವಿನೀತಶ್ಚ ಬ್ರಾಹ್ಮಣಾನಾಂ ಉಪಾಸಿತ, ಶ್ರುತವಾನ್ ಶೀಲಸಂಪನ್ನ ವಿನೀತಶ್ಚ ಪರಂತಪಃ. ಯಜುರ್ವೇದ ವಿನೀತಶ್ಚ, ಯಜುರ್ವೇದದಲ್ಲೂ ಕೂಡ ಆತ ನಿಷ್ಣಾತನಾದವನು. ವೇದವಿದ್ಧಿ ಸುಪೂಜಿತ, ಧನುರ್ವೇದೇ ಚ ವೇದೇಶು ವೇದಾಂಕೇಶು ಚ ನಿಷ್ಠಿತಃ. ಒಂದು ನಮ್ಮದೆಲ್ಲ ಋಗ್ವೇದ ಯಜುರ್ವೇದ ಅಂತೆಲ್ಲ ಬೇರೆ ಬೇರೆ ವೇದ ಇರ್ತದಲ್ಲ, ರಾಮಂದು ಯಾವ ವೇದ ಇತ್ತು ಅಂತ ಇಲ್ಲೆಲ್ಲಿ ಸರಿಯಾಗಿ ಬರಲಿಲ್ಲ. ಆದರೆ ಯಜುರ್ವೇದದಲ್ಲಿ ಸುಶಿಕ್ಷಣ ಆದವನು ಅಂತ ಈಗ ಹೇಳಿದ್ರ ಮೂಲಕ ಅವನು ಇವೆಲ್ಲ ವೇದಗಳನ್ನು ಓದಿರಬೇಕು. ಋಗ್ವೇದ ಯಜುರ್ವೇದ ಅದನ್ನು ಓದಿದ್ರು ಕೂಡ ಯಜುರ್ವೇದದಲ್ಲಿ ಸುಶಿಕ್ಷಿತನಾದವನು ಮತ್ತು ಧನುರ್ವೇದದಲ್ಲಿ ಆಯುರ್ವೇದದಲ್ಲಿ ಪಂಡಿತನಾದವನು ಅಂತ ಹೇಳಿದ್ರಿಂದ ಯಜುರ್ವೇದಕ್ಕೆ ಸಂಬಂಧಪಟ್ಟವರಾದಂಥ ಕುಲ ಆಗಿದ್ದಿರಬೇಕು ಅವ್ರದ್ದು ಅಂತ ನನ್ನ ಆಲೋಚನೆ. ಮತ್ತು ವೇದಗಳನ್ನು ಬಲ್ಲವನಲ್ಲದೆ ವೇದಗಳ ಅಂಗಗಳೇನಿದೆ ಆ ಅಂಗಗಳನ್ನು ಕೂಡ ಸಮೂಲವಾಗಿ ತಿಳಿದುಕೊಂಡಂಥವನು. ವಿಪುಲಾಂಶೋ ಮಹಾಬಾಹು, ವಿಶಾಲವಾದಂಥ ಹೆಗಲಿದ್ದವನು. ಮಹಾಬಾಹು, ದೀರ್ಘವಾದ ಬಾಹುಗಳಿದ್ದವನು. ಕಂಬುಗ್ರೀವ ಶುಭಾನನ, ಶಂಖಸಂತ ಕುತ್ತಿಗೆ ಇದ್ದವನು. ಗೂಢ ಜತ್ರು, ಜತ್ರು ಅಂದ್ರೆ ಭುಜ ಮತ್ತು ಕುತ್ತಿಗೆ ಇವೆರಡು ಸೇರುವಂಥ ಜಾಗ. ಈ ಜಾಗ ಅದು ಮುಚ್ಚಿಕೊಂಡಿರ್ಬೇಕು, ಮಾಂಸಲವಾಗಿರಬೇಕು ಅಂತ ಅಂಗಶಾಸ್ತ್ರ. ಮನುಷ್ಯ ತೀರಾ ಕೃಷನಾಗಿದ್ರೆ ಅದು ಎದ್ದು ಕಾಣುವಂತಿರ್ತದೆ, ಎದ್ದು ಕಾಣುವಂತಿರಬಾರ್ದು, ಮಾಂಸಲವಾಗಿರಬೇಕು. ಹಾಗೆ ಮುಚ್ಚಿಕೊಂಡಂಥ ಜತ್ರು ಪ್ರದೇಶ ಇದ್ದವನು. ಸುತಾಮ್ರಾಕ್ಷ, ಕಣ್ಣು ಕೆಂಪಾಗಿದೆ ಆತಂದು, ಕಣ್ಣಿನ ತುದಿ. ರಾಮೋ ದೇವಿ ಜನೈಶ್ರುತಃ, ದುಂದುಭಿಸ್ವನ ನಿರ್ಘೋಷ, ಗಂಭೀರವಾದಂಥ ಧ್ವನಿ ಇದ್ದವನು. ಸ್ನಿಗ್ಧವರ್ಣ ಪ್ರತಾಪವಾನ್, ತಮಸ್ತಮ ವಿಭಕ್ತಾಂಗ, ಯಾವುದೇ ಅಂಗಗಳು ಕೂಡ ಅಳತೆ ನೀರು ಇರುವಂಥದ್ದಲ್ಲ, ಅಳತೆಗಿಂತ ಕಡಿಮೆ ಇರುವಂಥದ್ದಲ್ಲ. ವರ್ಣಂ ಶ್ಯಾಮಂ ಸಮಾಶ್ರಿತ, ನೀಲವಾದಂಥ ವರ್ಣ ಇದ್ದವನು. ತ್ರಿಸ್ಥಿರ ತ್ರಿ ತಳಂಬಶ್ಚ ತ್ರಿಸಮಸ್ತ್ರಿಷು ಚೋನ್ನತಃ, ತ್ರಿ ತಾಮ್ರ ತ್ರಿಷು ಚ ಸ್ನಿಗ್ಧ, ಗಂಭೀರ ತ್ರಿಷು ನಿತ್ಯಶಃ. ತ್ರಿವಲೀವಾನ್ ಯವನತಃ ಚತುರ್ವ್ಯಂಗ, ತ್ರಿಶೀರ್ಷವಾನ್ ಚತುಷ್ಕಲಶ್ಚತುರ್ಲೇಖ, ಚತುಷ್ಕಿಷ್ಕು ಚತುಸ್ತಮಃ.
ಇದಲ್ಲದೆ ಆತನ ಶರೀರದ ನಿರ್ದಿಷ್ಟವಾದ ಲಕ್ಷಣಗಳೇನಂತಂದ್ರೆ ತ್ರಿಸ್ಥಿರ, 3 ಸ್ಥಿರವಾಗಿರಬೇಕು. ಮಹಾಪುರುಷ ಲಕ್ಷಣಗಳಿವೆ ಕೆಲವು. ಅದು 3 ಸ್ಥಿರವಾಗಿರೋದು, 3 ಲಂಬವಾಗಿರೋದು ಅಂದ್ರೆ ಏನರ್ಥ ಅಂತಂದ್ರೆ, ಉರಶ್ಚ ಮಣಿಬಂಧಶ್ಚ ಮುಟ್ಟಿಶ್ಚ ನೃಪತೆ ಸ್ಥಿರಾಹ. ರಾಜನಾದವನಿಗೆ, ಮಹಾರಾಜನಾದವನಿಗೆ ಎದೆ ಮತ್ತು ಮಣಿಬಂಧ ಅಂದರೆ ಮುಂಗೈ ಮಣಿಕಟ್ಟೇನಿದೆ ಮತ್ತು ಮುಷ್ಟಿ ಇವೆಲ್ಲವೂ ಕೂಡ ಸ್ಥಿರವಾಗಿರಬೇಕು, ಕಟ್ಟುಮುಟ್ಟಾಗಿರಬೇಕು ಅಂತ ಶಾಸ್ತ್ರ ಇದೆ. ಅದರಂತೆ ತ್ರಿಸ್ಥಿರ, 3 ಭಾಗ ಆತನದ್ದು ಸ್ಥಿರವಾಗಿದೆ. ತ್ರಿಪ್ರಳಂಬ, 3 ಅಂಗಗಳು ದೀರ್ಘವಾಗಿರಬೇಕು. ಅದ್ಯಾವುದು? ದೀರ್ಘ ಬ್ರೂಹು ಬಾಹು ಮುಷ್ಕಸ್ತು ಚಿರಂಜೀವಿ ಧನೀನರಹ. ಹುಬ್ಬುಗಳು, ತೋಳುಗಳು ಮತ್ತು ಹುಬ್ಬುಗಳು, ತೋಳುಗಳು ಇವೆಲ್ಲವೂ ಕೂಡ ಆತನದ್ದು ದೀರ್ಘವಾಗಿರಬೇಕು. ಅವನು ಚಿರಂಜೀವಿ ಆಗ್ತಾನೆ ಮತ್ತು ಧನಿಕನಾಗ್ತಾನೆ. ಹೀಗೆ ತ್ರಿಪ್ರಳಂಬ. ಆಮೇಲೆ ಮುಂದೆ ತ್ರಿಸಮಃ, 3 ಸಮಾನವಾಗಿರಬೇಕು ಅಂತಿದೆ. ಆ ಸಮಾನವಾಗಿರೋದು ಅಂದ್ರೆ ಏನರ್ಥ ಅಂತಂದ್ರೆ, ಕೇಶಾಗ್ರಂ ವೃಷಣಂ ಜಾನು ಸಮಾಜಸ್ಯ ಸಭೂಪತಿ. ತಲೆ ಕೂದಲಿನ ಅಗ್ರಭಾಗಗಳು, ಮೊಣಕಾಲುಗಳು ಇವು ಯಾತನಿಗೆ ಸಮಾನವಾಗಿವೆಯೋ ಆತ ಭೂಪತಿ ಆಗ್ತಾನೆ, ಚಕ್ರವರ್ತಿ ಆಗ್ತಾನೆ ಅಂತ ಅಂಗಶಾಸ್ತ್ರ. ಅದರಂತೆ ರಾಮನು ಕೂಡ ಇದ್ದಾನೆ. ತ್ರಿಶುಚ ಉನ್ನತಃ, 3 ಎತ್ತರವಾಗಿರಬೇಕು ಅಂತಿದೆ. ಅದ್ಯಾವುದು? ನಾಭ್ಯಂತಹ ಕುಕ್ಷಿವಕ್ಷೋಭಿ ಉನ್ನತೈ ಕ್ಷಿತಿಪೋ ಭವೇತ್. ಹೊಕ್ಕಳು, ಹೊಟ್ಟೆ ಮತ್ತು ಎದೆ ಇವು ಉನ್ನತವಾಗಿರಬೇಕು. ವ್ಯಕ್ತಿ ನಿಂತ್ಕೊಂಡಿದ್ರೆ ಅದು ಎದ್ದು ತೋರುವಂತಿರಬೇಕು ಅಂತಿದೆ. ಅಂಥವನು ರಾಜ ಅಂತ ಅನ್ಸ್ಕೋತಾನೆ. ತ್ರಿತಾಮ್ರ, 3 ಕೆಂಪಾಗಿರಬೇಕು. ನೇತ್ರಾಂತ ನಖ ಪಾಣ್ಯಂಘ್ರಿತಲೈ ತಾಮ್ರೈ ತ್ರಿಭಿ. ಕಣ್ಣಿನ ತುದಿ ಮತ್ತು ಉಗುರುಗಳು, ಅಂಗೈ ಮತ್ತು ಅಂಗಾಲು ಇವಿಷ್ಟೆಲ್ಲ ಕೂಡ ಕೆಂಪಾಗಿರಬೇಕು. ಅಂದರೆ ಆತನ ಶಾರೀರಿಕ ಆರೋಗ್ಯವನ್ನು ಸೂಚನೆ ಮಾಡುವಂಥವು. ಮುಂದೆ ತ್ರಿಶುಚ ಸ್ನಿಗ್ಧ, 3 ಸ್ನಿಗ್ಧವಾಗಿರಬೇಕು ಅಂತಿದೆ. ಸ್ನಿಗ್ಧಾ ಭವಂತಿ ವೈ ಯೇಷಾಂ ಪಾದರೇಖಾ ಶಿರೋರುಹಾ ತಥಾ ಲಿಂಗಮಣಿಸ್ತೇಷಾಂ ಮಹಾಭಾಗ್ಯಂ ವಿನಿರ್ದಿಶೇತ್. ಪಾದದಲ್ಲಿರುವಂತಹ ರೇಖೆಗಳು, ತಲೆ ಕೂದಲುಗಳು ಇವು ಯಾತನದ್ದು ನುಣುಪಾಗಿರಬೇಕು, ಒರಟಾಗಿರಬಾರ್ದು. ಅಂಥವನು ಮಹಾಭಾಗ್ಯಶಾಲಿ ಅಂತ ಅನಿಸ್ಕೊಳ್ತಾನೆ. ಮುಂದೆ ತ್ರಿಷು ಗಂಭೀರ, 3 ಗಂಭೀರವಾಗಿರಬೇಕು. 3 ಯಾವ್ದು ಗಂಭೀರವಾಗಿರಬೇಕು ಅಂತಂದ್ರೆ, ಸ್ವರೇ ಗತೌಚ ನಾಭೌಚ ಗಂಭೀರ ತ್ರಿಷು ಶಿಷ್ಯತೆ. ಸ್ವರ ಗಂಭೀರವಾಗಿರಬೇಕು, ನಾಭಿ ಗಂಭೀರವಾಗಿರಬೇಕು ಮತ್ತು ಗತಿ, ಆ ಮನುಷ್ಯನ ನಡೆ ಏನಿದೆ, ಆತನ ಚಲನೆ ಅದು ಕೂಡ ಗಂಭೀರವಾಗಿರಬೇಕು. ಇದು ಗಂಭೀರ ತ್ರಿಷು ನಿತ್ಯಶಃ. ಅದರ ಮುಂದಿನ ಶ್ಲೋಕ ತ್ರಿವಲೀವಾನ್ ತ್ರಿ ಅವನತಃ ಚತುರ್ವ್ಯಂಗ ತ್ರಿಶೀರ್ಷವಾನ್ ಚತುಷ್ಕಲಶ್ಚತುರ್ಲೇಖ ಚತುಷ್ಕಿಷ್ಕು ಚತುಸ್ಸಮಃ. ತ್ರಿವಲೀವಾನ್, 3 ರೇಖೆಗಳಿರಬೇಕು ಅಂತಿದೆ. ಆ ರೇಖೆಗಳು ಎಲ್ಲಿರಬೇಕು ಅಂತಂದ್ರೆ, ಹೊಟ್ಟೆಯಲ್ಲಿ ಅಥವಾ ಕುತ್ತಿಗೆಯಲ್ಲಿ 3 ರೇಖೆಗಳಿರಬೇಕು. ಮುಂದೆ ತ್ರಿ ಅವನತಃ, ಈ ಮುಂದಿನ 3 ಅಂಗಗಳು ಅವು ತಗ್ಗಿರಬೇಕು. ಪೀನೋಚಿತೈ ನಿಮ್ನೈ ಕ್ಷಿತಿಪತಯ ಚೂಚುಕೈ ಸ್ತನೈ ಸುಖಿನಃ ಸ್ನಿಗ್ಧಾ ನಿಮ್ರಾ ರೇಖಾ ಧನಿನಾಂ ತದ್ವ್ಯತ್ಯಯೇನ ನಿಸ್ವನಾಂ. ಚತುರ್ವ್ಯಂಗ, 4 ಅಂಗಗಳು ಹ್ರಸ್ವವಾಗಿರಬೇಕು, ಚಿಕ್ಕದಾಗಿರಬೇಕು. ಗ್ರೀವಾ ಪ್ರಜನನಂ ಪೃಷ್ಠಂ ಹ್ರಸ್ವಂ ಜಂಘಾತಿ ಪೂಜ್ಯತೆ. ಕುತ್ತಿಗೆ, ಹಿಂಭಾಗ ಮತ್ತು ಮೊಣಕಾಲುಗಳು ಇವೆಲ್ಲವೂ ಕೂಡ ಹ್ರಸ್ವವಾಗಿರಬೇಕು. ತ್ರಿಶೀರ್ಷವಾನ್, 3 ಲಕ್ಷಣಗಳಿಂದ ಕೂಡಿದಂಥ ತಲೆ ಇದ್ದವನಾಗಿರಬೇಕು. ಆವರ್ತತ್ರಯ ರುಚಿರಂ ಯಸ್ಯ ಸಹ ಶಿರಃ ಕ್ಷಿತಿಭೃತಾಂ ನೇತ. ತಲೆಯಲ್ಲಿ 3 ಲಕ್ಷಣಗಳು ಅಂತಂದ್ರೆ 3 ಸುಳಿಗಳಿರಬೇಕು. ಆ 3 ಸುಳಿಗಳಿದ್ರೆ ಆತ ಚಕ್ರವರ್ತಿ ಅಂತ ಅನಿಸ್ಕೋತಾನೆ. ತಲೆಯನ್ನು ಮೇಲ್ಭಾಗದಿಂದ ನೋಡಿದರೆ
ಅದು ದುಂಡಾಗಿರಬೇಕು, ಛತ್ರಿಯಂತೆ ದುಂಡಾಗಿರಬೇಕು. ಹಾಗಿದ್ರೆ ಅವನು ಏಕಛತ್ರಾಧಿಪತಿಯಾಗಿ ಭೂಮಿಯನ್ನ ಅನುಭವಿಸ್ತಾನೆ. ಚತುಷ್ಕಲಹ, ಅಂಗುಷ್ಠದ ಮೂಲದಲ್ಲಿ, ಹೆಬ್ಬೆರಳಿಂದ್ರೆ ಅದರ ಬುಡದಲ್ಲಿ 4 ವೇದಗಳ ಜ್ಞಾನಕ್ಕೆ ಸೂಚಕವಾದಂಥ 4 ಗೆರೆಗಳನ್ನು ಹೊಂದಿರುವಂಥವನು. ಮೂಲೆ ಅಂಗುಷ್ಠಸ್ಯ ವೇದಾನಾಂ ಚತಸ್ರಃ ತಿಸ್ರೇವ ಏಕಾದ್ವೇವ ಯಥಾಯೋಗಂ ರೇಖಾಜ್ಞೇಯ ದ್ವಿಜಾತಿನಾಂ. 4, 3, 2, 1 ಹೀಗೆ ಎಷ್ಟು ರೇಖೆಗಳಿರ್ತವೋ ಅಷ್ಟು ಆತನನ್ನ ಜ್ಞಾನಿ ಅಂತ ತಿಳ್ಕೊಳ್ಬೇಕು. ಚತುರ್ಲೇಖ, ಹಣೆಯ ಮೇಲೆ, ಪಾದದಲ್ಲಿ, ಕೈಗಳಲ್ಲಿ 4 ಗೆರೆಗಳನ್ನು ಹೊಂದಿರಬೇಕು. ಲಲಾಟೆ ಯಸ್ಯ ದೃಶ್ಯಂತೆ ಚತುಸ್ತ್ರಿಃ ದ್ವಿ ಏಕಲೇಖಕಾಃ ಶತದ್ವಯಂ ಶತಂ ಷಷ್ಟಿಃ ತಸ್ಯ ಆಯುಃ 20 ತಥಾ. ಹಣೆಯಲ್ಲಿ 4 ಗೆರೆ ಇದ್ದವನಾಗಿದ್ದರೆ ಅವನಿಗೆ 200 ವರ್ಷ ಆಯುಷ್ಯ. 3 ಗೆರೆ ಇದ್ದವನಾಗಿದ್ದರೆ 100 ವರ್ಷ ಆಯುಷ್ಯ. 2 ಗೆರೆ ಇದ್ದವನಾಗಿದ್ದರೆ 60 ವರ್ಷ ಆಯುಷ್ಯ. 1 ಗೆರೆ ಇದ್ದವನಾಗಿದ್ದರೆ ಅವನಿಗೆ 20 ವರ್ಷ ಆಯುಷ್ಯ ಅಂತ ಹೀಗೆ ಅಂಗಶಾಸ್ತ್ರ ಅದನ್ನು ವರ್ಣನೆ ಮಾಡ್ತದೆ. ಯಸ್ಯ ಪಾದತಲೆ ವಜ್ರ ಧ್ವಜ ಅಂಕುಶ ಶಂಖ ಅಂಕುಶೋಪಮಾಹ ರೇಖಾಃ ಸಮ್ಯಕ್ ಪ್ರಕಾಶಂತೆ ಮನುಜೇಂದ್ರಂ ಸಮಾಧಿಶೇತ್. ಯಾವನ ಅಂಗಾಲುಗಳಲ್ಲಿ ವಜ್ರ, ಆಮೇಲೆ ಧ್ವಜ, ಶಂಖ ಮತ್ತು ಅಂಕುಶಕ್ಕೆ ಸಮಾನವಾದಂಥ ಚಿಹ್ನೆಗಳು ಕಾಣಿಸ್ಕೊಂಡ್ರೆ ಆತನನ್ನ ಮನುಜೇಂದ್ರ, ಎಲ್ಲರಿಗೂ ಅಧಿಪತಿ ಆದವನು ಅಂತ ತಿಳ್ಕೊಳ್ಬೇಕು. ಚತುಷ್ಕಿಷ್ಕುಹು, 4 ಕಿಷ್ಕುಗಳಷ್ಟು ಎತ್ತರ ಇದ್ದಿರಬೇಕು. 18 ಅಂಗುಲಗಳಿಗೆ ಒಂದು ಕಿಷ್ಕು ಅಂತ ಕರೀತಾರಂತೆ. ಅದರ 4 ಪಟ್ಟು 72 ಅಂಗುಲಗಳಷ್ಟು ಆತನ ಎತ್ತರ ಇರಬೇಕು. 4 ಕಿಷ್ಕುಗಳು ಅಂತಂದ್ರೆ ಹೆಚ್ಚು ಕಡಿಮೆ 6 ಅಡಿಗೆ ಸಮಾನವಾದದ್ದು ಅಂತ ಹೇಳ್ತಾರೆ. 72 ಆಯಿತು, 12ರಿಂದ 6 ಗುಣಾಕಾರ ಮಾಡಿದರೆ 72 ಆಯಿತು. ಬ್ರಹ್ಮಪುರಾಣದಲ್ಲಿ 96 ಅಂಗುಲ ಪ್ರಮಾಣ ಇದ್ದವನಿದ್ರೆ ಆತ ದೇವಪುರುಷ ಅಂತ ವರ್ಣನೆ ಮಾಡಿದ್ದನ್ನ ಕೇಳ್ತೇವೆ ನಾವು. ಷಣ್ಣವತಿ ಅಂಗುಲೋ ಭವೇತ್ ಸೇಧಃ ಯಹ ಪುಮಾಂಸ ದಿವೌಕಸಃ. ಚತುಸ್ತಮಃ, 4 ಅಂಗಗಳು ಸಮಾನವಾಗಿರಬೇಕು. ಬಾಹು ಜಾನು ಊರು ಗಂಡಾಶ್ಚ ಚತ್ವಾರಿಚ ಸಮಾನಿಚ. ಬಾಹುಗಳು, ಮೊಣಕಾಲುಗಳು, ತೊಡೆಗಳು ಇವೆಲ್ಲವೂ ಕೂಡ ಸಮಾನವಾಗಿರಬೇಕು. ಚತುರ್ದಶ ಸಮಃ ದ್ವಂದ್ವ ಚತುರ್ದಂಶ ಚತುರ್ಗತಿ ಮಹೋಷ್ಠ ಹನುನಾಥಶ್ಚ ಪಂಚಸಿದ್ಧ ಅಷ್ಟವಂಶವಾನ್. 14 ದ್ವಂದ್ವ ಅಂಗಗಳು. ಮನುಷ್ಯನಲ್ಲಿ ಅಂಗಗಳಲ್ಲಿ ಏನಿದೆ ಅದರಲ್ಲಿ ಜೊತೆ ಅಂಗಗಳಿವೆ. ಕಣ್ಣು, ಕಿವಿ ಮೊದಲಾದಂಥ ಕೆಲವು ದ್ವಂದ್ವಾಂಗಗಳು. ಅವು ದ್ವಂದ್ವಾಂಗಗಳು ಸಮಾನವಾಗಿರಬೇಕು. ಆ ದ್ವಂದ್ವಾಂಗಗಳು ಯಾವುದು ಅಂದರೆ ಭ್ರುವವು, ಹುಬ್ಬುಗಳು, ನಾಸಾಪುಟೆ ಅಂದರೆ ಮೂಗಿನ ಹರಳೆಗಳು, 2 ಕಣ್ಣುಗಳು, ಕಿವಿಗಳು, ತುಟಿಗಳು, ಮೊಣಕೈಗಳು, ಮಣಿಕಟ್ಟು, ಮೊಣಕಾಲು, ಕೈಗಳು, ಪಾದಗಳು ಇವೆಲ್ಲವೂ ಕೂಡ ದ್ವಂದ್ವಾಂಗಗಳು ಅಂತ ಅನ್ಸ್ಕೊತಾವೆ. ಅವು ಸಮಾನವಾಗಿದ್ದರೆ, 2 ಕೂಡ ಅಳತೆಯನ್ನು ಮೀರಿರಬಾರ್ದು. ಹಾಗಿದ್ರೆ ಆತ ಚಕ್ರವರ್ತಿಯಾಗಿರ್ತಾನೆ. ಚತುರ್ದ್ರಂಷ್ಟ, 4 ಲಕ್ಷಣಗಳಿಂದ ಕೂಡಿದಂಥ ಹಲ್ಲಿದ್ದವನಾಗಿರಬೇಕು. ವರಾಹ ಮಿಹಿರಾಚಾರ್ಯ ಹೀಗಾದ ಲಕ್ಷಣ ಹೇಳ್ತಾರಂತೆ. ಸ್ನಿಗ್ಧ ಘನಾಶ್ಚ ದಶನಾಃ ಸುತೀಕ್ಷ್ಣಾಃ ದಂಷ್ಟ್ರಾಃ ಸಮಾಶ್ಚ ಶುಭಾಃ. ಸುಂದರವಾಗಿರಬೇಕು, ನುಣುಪಾಗಿರಬೇಕು, ಗಟ್ಟುಮುಟ್ಟಾಗಿರಬೇಕು, ತೀಕ್ಷ್ಣವಾಗಿರಬೇಕು ಮತ್ತು ಎಲ್ಲ ಹಲ್ಲುಗಳು ಕೂಡ ಸಮಾನ ಆಕಾರವುಳ್ಳದ್ದಾಗಿರಬೇಕು. ಅಂಥ ಲಕ್ಷಣ ಇದ್ದವನಾದರೆ ಅವನು ಕೂಡ ಮಹಾಪುರುಷನಾಗಿರ್ತಾನೆ. ಚತುರ್ಗತಿ, ಅವನ ಗಮನ, ನಡೆ 4 ಪ್ರಾಣಿಗಳನ್ನು ಹೋಲುವಂತಿರಬೇಕು. ಸಿಂಹ, ಶಾರ್ದೂಲ, ಗಜ, ವೃಷಭ. ಸಿಂಹದಂತೆ ನಡೆಯಿದ್ದವನಾಗಿರಬೇಕು, ಹುಲಿಯಂತೆ ನಡೆಯಿದ್ದವನಾಗಿರಬೇಕು, ಆನೆಯಂತೆ ನಡೆಯಿದ್ದವನು ಮತ್ತು ವೃಷಭದಂತೆ, ಈ 4 ಪ್ರಾಣಿಗಳಂತೆ ಗಂಭೀರವಾಗಿ ನಡ್ಕೊಂಡು ಹೋಗುವಂಥವನು ಇರಬೇಕು. ಬಾಲಕಾಂಡದಲ್ಲಿ ಅದನ್ನು ಹಾಗೆ ಹೇಳಿದ್ರು. ಗಜ ಸಿಂಹಗತಿ ವೀರವು ಶಾರ್ದೂಲ ವೃಷಭೋಪಮವು ಅಂತ ಅದನ್ನು ವರ್ಣನೆ ಮಾಡಿದ್ರು. ಮಹೋಷ್ಠ ಹನುನಾಥಶ್ಚ, ತುಟಿ ಕೆಂಪಾದಂಥದ್ದಾಗಿರಬೇಕು. ದವಡೆ ಅದು ಕೂಡ ತುಂಬಿಕೊಂಡದ್ದಾಗಿರಬೇಕು, ಮಾಂಸಲವಾಗಿರಬೇಕು. ಎತ್ತರವಾದಂತಹ ನೀಳವಾದಂತಹ ಮೂಗುಳ್ಳವನಾಗಿರಬೇಕು, ಎದ್ದು ಕಾಣುವಂತಹ ಮೂಗಿದ್ದವನಾಗಿರಬೇಕು ಅಂತ ಅರ್ಥ. ಪಂಚಸ್ನಿಗ್ಧ, 5 ಅಂಗಗಳು ಸ್ನಿಗ್ಧವಾಗಿರಬೇಕು. ಜಿಡ್ಡಾಗಿರಬೇಕು ಅಂತಂದ್ರೆ ಎಣ್ಣೆಯ ಅಂಶ ಇರಬೇಕು, ಅದು ಒಣಗಿ ಹೋಗಿರಬಾರ್ದು,
ಒರಟಾಗಿರಬಾರದು ಅಂತ ಅರ್ಥ ಅದಕ್ಕೆ. ಅಲ್ಲಿ ಆ ಮೃದುವಾಗಿರೋದು ಅಥವಾ ಜಿಡ್ಡಾಗಿರೋದು ಅಂತ ಅನ್ನೋದು ಮಾತಿಗೂ ಕೂಡ ಅವಲಂಬಿಸಿ ಹೇಳ್ತಾರೆ. ಮಾತು ಜಿಡ್ಡಾಗಿರೋದು ಅಲ್ಲಿ ಎಣ್ಣೆ ಅಂಶ ಇರೋದು ಅಂತ ಅರ್ಥ ಅಲ್ಲ, ಮಾತಿನಲ್ಲಿ ಸ್ನೇಹದ ಅಂಶ ಇರಬೇಕು ಅಂತ ಅರ್ಥ. ಮಾತು, ಮುಖ, ಉಗುರು, ಕೂದಲು ಮತ್ತು ಚರ್ಮ ಇವು ಯಾವತ್ತೂ ಕೂಡ ಸ್ನೇಹಯುಕ್ತವಾದಂತಾಗಿರಬೇಕು. ಚರ್ಮ, ಉಗುರು, ಕೂದಲು ಯಾವತ್ತೂ ಕೂಡ ಒರಟಾಗಿರಬಾರ್ದು, ಎಣ್ಣೆಯ ತೇವಾಂಶ ಇಲ್ಲದೇ ಇರುವಂಥದ್ದಾಗಿರಬಾರ್ದು. ಅದರಲ್ಲಿ ಪ್ರತ್ಯೇಕವಾಗಿ ಇಟ್ಕೊಳ್ಬೇಕಾದ್ರೆ ಮಾತೊಂದೇ, ಮಾತಿನಲ್ಲಿ ಸ್ನೇಹದ ಪ್ರೀತಿಯ ಅಂಶ ಇದ್ದದ್ದಾಗಿರಬೇಕು. ಚಕ್ಷುಸ್ನೇಹೇನ ಸೌಭಾಗ್ಯಂ, ದಂತಸ್ನೇಹೇನ ಭೋಜನಂ, ಹಸಸ್ನೇಹೇನ ಶಯನಂ, ಪಾದಸ್ನೇಹೇನ ವಾಹನಂ. ಇದು ವರರುಚಿಯ ವ್ಯಾಖ್ಯಾನಸ್ಕಾರ. ಮನುಷ್ಯನ ಕಣ್ಣಿನಲ್ಲಿ ಪ್ರೀತಿ ವ್ಯಕ್ತ ಆಗುವಂತಿದ್ರೆ ಅವನು ಎಲ್ಲ ರೀತಿಯಾದ ಸೌಭಾಗ್ಯವನ್ನು ಪಡ್ಕೋತಾನೆ. ದಂತಸ್ನೇಹೇನ ಶೋಭನಂ, ಆತನ ಹಲ್ಲುಗಳು ಸ್ನೇಹ ಗುಣವುಳ್ಳವುಗಳಾಗಿದ್ದರೆ ಅಂದರೆ ಕಾಂತಿ ಶಾಲಿಗಳಾಗಿದ್ದರೆ ಅದರಿಂದಲೂ ಕೂಡ ಸೌಭಾಗ್ಯ. ತ್ವಚಸ್ನೇಹೇನ ಶಯನಂ, ಚರ್ಮ ತೇವಾಂಶದಿಂದ ಕೂಡಿದರೆ ಆತ ದಾಂಪತ್ಯ ಸುಖವನ್ನು ಪಡ್ಕೊಳ್ತಾನೆ. ಪಾದಸ್ನೇಹೇನ ವಾಹನಂ, ಪಾದ ಒರಟಾಗಿರಬಾರ್ದು, ಪಾದವು ಕೂಡ ಕಾಂತಿಶಾಲಿಯಾಗಿರಬೇಕು, ಹಾಗಿದ್ರೆ ವಾಹನ ಸೌಖ್ಯವನ್ನು ಪಡ್ಕೊಳ್ತಾನೆ. ಅಷ್ಟವಂಶವಾನ್, 8 ವಿಸ್ತಾರವಾದಂತಹ ದೀರ್ಘವಾದಂತಹ ಅವಯವಗಳನ್ನು ಹೊಂದಿರಬೇಕು. ಪೃಷ್ಠವಂಶಿ ಶರೀರಶ್ಚ ಹಸ್ತಪಾದಾಂಗುಲೀಕರೌ ನಾಸಿಕಾ ಚಕ್ಷುಷೀಕರಣವು ಪ್ರಜನೋ ಯಸ್ಯ ಚಾಯತಾಹ. ಶರೀರ, ಕೈಬೆರಳುಗಳು, ಕಾಲ್ಬೆರಳು, ಕೈಗಳು, ಮೂಗು, ಕಣ್ಣು, ಕಿವಿ ಇವೆಲ್ಲವೂ ಕೂಡ ದೀರ್ಘವಾಗಿರಬೇಕು. ದಶಪದ್ಮ ದಶಬೃಹತಿ ದಶಬೃಹತ್ ತ್ರಿಭಿರ್ವ್ಯಾಪ್ತೋ ದೀರ್ಘಶುಕ್ಲವಾನ್ ಷಡುನ್ನತೋ ನವತನು ತ್ರಿಭಿರ್ವ್ಯಾಪ್ನೋತಿ ರಾಘವ. ಪದ್ಮಾಕಾರದ 10 ಅವಯವಗಳಂತೆ, ಶರೀರದಲ್ಲಿರುವಂತಹ 10 ಅವಯವಗಳನ್ನು ಕಮಲಕ್ಕೆ ಹೋಲಿಸುವಂಥದ್ದಾಗಿರಬೇಕು. ಅದ್ಯಾವ್ಯಾವುದು ಅಂದರೆ ಮುಖ, ಕಣ್ಣುಗಳು, ಬಾಯಿ, ನಾಲಿಗೆ, ತುಟಿ, ದವಡೆ, ಉಗುರು, ಕೈ, ಕಾಲು ಇವು ಎಲ್ಲವೂ ಕೂಡ ಪದ್ಮದ ಹೋಲಿಕೆಯನ್ನು ಪಡೆದಂಥವಾಗಿರಬೇಕು. ದಶಬೃಹತ್ 10 ಅಂಗಗಳು ಬೃಹದಾಕಾರದ್ದಾಗಿರಬೇಕು, ಅಂದರೆ ವಿಸ್ತಾರವಾಗಿರಬೇಕು. ವಕ್ಷಸ್ಥಲ, ಕುತ್ತಿಗೆ, ತಲೆ, ತೋಳುಗಳು, ಹೆಗಲು, ನಾಭಿ, ಪಾರ್ಶ್ವಗಳು, ಕಿವಿ ಇವೆಲ್ಲವೂ ಕೂಡ ವಿಸ್ತಾರವಾದದ್ದಾಗಿರಬೇಕು. ತ್ರಿಭಿರ್ವ್ಯಾಪ್ತ 3 ಅಂಗಗಳಿಂದ ಆತ ವ್ಯಾಪಿಸಿಕೊಂಡಿರಬೇಕು. ತನ್ನ ತೇಜಸ್ಸಿನಿಂದ, ತನ್ನ ಪ್ರಭಾವದಿಂದ ಮತ್ತು ತನ್ನ ಕೀರ್ತಿಯಿಂದ, ಸಂಪತ್ತಿನಿಂದ ಜಗತ್ತೆಲ್ಲವನ್ನು ಕೂಡ ಆತ ವ್ಯಾಪಿಸಿಕೊಂಡಿರಬೇಕು. ತಾನು ಇದ್ದ ಜಾಗದಲ್ಲೇ ಇದ್ರೂ ಕೂಡ ಅದೆಲ್ಲ ಕಡೆ ಹರಡಿರಬೇಕು ಆತನ ಪ್ರಭಾವ, ಕೀರ್ತಿ ಇವೆಲ್ಲವೂ ಕೂಡ ಅಂತ ಅರ್ಥ. ದ್ವಿಶುಕ್ಲವಾನ್, 2 ಶುಭ್ರವಾಗಿರಬೇಕು. ಬಿಳಿ ಬಣ್ಣದ ಹಲ್ಲುಗಳು ಮತ್ತು ಕಣ್ಣುಗಳು, ಕಣ್ಣಿನ ಮಧ್ಯಭಾಗ ಬಿಳಿ ಬಣ್ಣದಾಗಿರಬೇಕು, ಅದರ ತುದಿ ಏನಿದೆ ಕಣ್ಣಿನ ತುದಿ ಅದು ಕೆಂಪಾಗಿರಬೇಕು ಅಂತ ಶಾಸ್ತ್ರ. ಹೀಗೆ ಹಲ್ಲು ಮತ್ತು ಕಣ್ಣು ಎರಡೂ ಕೂಡ ಶುಭ್ರವಾಗಿರಬೇಕು. ಅಥವಾ ದ್ವಿಶುಕ್ಲವಾನ್ ಅಂತಂದ್ರೆ ಪರಿಶುದ್ಧವಾದಂತಹ ಮಾತೃವಂಶದಲ್ಲಿ ಹುಟ್ಟಿದವನು ಅಥವಾ ಪರಿಶುದ್ಧವಾದಂತಹ ಪಿತೃವಂಶದಲ್ಲಿ ಹುಟ್ಟಿದವನು, ಅವೆರಡೂ ಕೂಡ ಶುದ್ಧವಾಗಿರಬೇಕು ಅಂತ ಕೂಡ ಅರ್ಥ ಮಾಡಬಹುದು. ಷಡ್ ಉನ್ನತಃ, 6 ಅಂಗಗಳು ಉನ್ನತವಾಗಿರಬೇಕು. ಕಂಕುಳು, ಹೊಟ್ಟೆ, ವಕ್ಷಸ್ಥಲ, ಮೂಗು, ಹೆಗಲು, ಹಣೆ ಇವೆಲ್ಲವೂ ಕೂಡ ಎತ್ತರವಾಗಿದ್ದಿರಬೇಕು, ಎತ್ತರವಾಗಿ ಕಾಣುವಂಥದ್ದಾಗಿರಬೇಕು. ನವತನುಹು, 9 ಆತನದ್ದು ಸೂಕ್ಷ್ಮವಾಗಿರಬೇಕು. ತಲೆ ಕೂದಲು, ಗಡ್ಡ ಮೀಸೆಗಳು, ಉಗುರು, ಮೈ ಕೂದಲು, ಚರ್ಮ, ಬೆರಳುಗಳ ಕೀಲುಗಳು, ಬುದ್ಧಿ, ದೃಷ್ಟಿ ಇವೆಲ್ಲವೂ ಕೂಡ ಸೂಕ್ಷ್ಮವಾಗಿದ್ದಾಗಿರಬೇಕು. ತ್ರಿಭಿರ್ವ್ಯಾಪ್ನೋತಿ ರಾಘವ, ಧರ್ಮ, ಅರ್ಥ, ಕಾಮ ಅನ್ನುವಂಥ ಈ ಮೂರು ಪುರುಷಾರ್ಥಗಳೇನಿವೆ ಇವುಗಳನ್ನು ಸಕಾಲದಲ್ಲೇ ಸರಿಯಾಗಿ ಆಚರಣೆ ಮಾಡಿ ಈ ಜಗತ್ತೆಲ್ಲವನ್ನು ಕೂಡ ತನ್ನ ಪ್ರಭಾವದಿಂದ ಆತ ವ್ಯಾಪಿಸಿಕೊಂಡಿರಬೇಕು. ಹಿಂದೆ ಅದನ್ನೊಂದ್ಸರಿ ರಾಮನೇ ಭರತನನ್ನು ಕುರಿತು ಪ್ರಶ್ನೆ ಮಾಡಿದ್ದ. ಧರ್ಮ, ಅರ್ಥ, ಕಾಮಗಳನ್ನು ನೀನು ಹೇಗೆ ಆಚರಣೆ ಮಾಡ್ತಿದ್ದಿ? ಮಧ್ಯಾಹ್ನದಲ್ಲಿ ಅರ್ಥಕ್ಕೆ ಸಂಬಂಧಪಟ್ಟಂತೆ, ಸಾಯಂಕಾಲದಲ್ಲಿ ಕಾಮಕ್ಕೆ ಸಂಬಂಧಪಟ್ಟಂತೆ, ಪ್ರಾತಃ ಕಾಲದಲ್ಲಿ ಧರ್ಮಕ್ಕೆ ಸಂಬಂಧಪಟ್ಟಂತೆ ಕಾರ್ಯಗಳನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಸತ್ಯ ಧರ್ಮರಥ ಶ್ರೀಮಾನ್ ಸಂಗ್ರಹ ಅನುಗ್ರಹೇ ರಥಃ ದೇಶಕಾಲ ವಿಭಾಗಜ್ಞ ಸರ್ವಲೋಕ ಪ್ರಿಯಂವದಃ. ಇದಲ್ಲದೆ ಆತ ಸತ್ಯ, ಧರ್ಮ ಇವೆಲ್ಲದೂ ಕೂಡ ಆಸಕ್ತನಾದವನು. ಸಂಗ್ರಹ ಅನುಗ್ರಹೇ ರಥಃ, ಸಂಪತ್ತನ್ನು ವಿಶಾಲವಾದ ಪ್ರಮಾಣದಲ್ಲಿ ಸಂಗ್ರಹ ಮಾಡುವುದು ಅವನಿಗೆ ಗೊತ್ತು. ಅದರಂತೆ ಸಂಪತ್ತನ್ನು ಯಾವ ಕಾಲದಲ್ಲಿ ಹೇಗೆ ವಿನಿಯೋಗ ಮಾಡಬೇಕು ಅಂತನ್ನೋದು ಕೂಡ ಆತನಿಗೆ ಗೊತ್ತು.
ದೇಶಕಾಲ ವಿಭಾಗಜ್ಞ, ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಹೇಗೆ ವರ್ತಿಸಬೇಕು ಅಂತ ಅನ್ನೋದು ಗೊತ್ತು. ಸರ್ವಲೋಕ ಪ್ರಿಯಂವದಃ, ಇಡೀ ಜಗತ್ತಿಗೆ ಪ್ರಿಯವಾಗುವಂತೆ ನಡ್ಕೊಳ್ಳುವವನು. ಧಾತಾಚಿತಸ್ಯ ದ್ವೈಮಾತ್ರ ಸೌಮಿತ್ರಿ ಅಪರಾಜಿತ, ಆತನ ಚಿಕ್ಕ ತಾಯಿಯ ಮಗ ಲಕ್ಷ್ಮಣ, ಅವನು ಕೂಡ ತನ್ನ ಪ್ರೀತಿ ರೂಪ ಇವುಗಳ ಮೂಲಕ ಆ ರಾಮನಿಗೆ ಸಮಾನನಾದವನು. ತಾವುಭೌ ನರಶಾರ್ದೂಲೌ ತ್ವದ್ದರ್ಶನ ಸಮುತ್ಸುಕೌ ವಿಚಿನ್ನಂತೌ ಮಹೀಂ ಕೃತ್ನಾಂ ಅಸ್ಮಾಭಿರಪಿ ಸಂಗತೌ. ಅವರಿಬ್ಬರು ನಿನಗಾಗಿ ಈ ಭೂಮಂಡಲವನ್ನೆಲ್ಲ ಹುಡುಕಾಡಿದರು, ಕೊನೆಗೆ ನಮ್ಮ ಜೊತೆ ಅಂದರೆ ಕಪಿಗಳ ಜೊತೆ ಅವರಿಗೆ ಸಮಾಗಮ ಆಯಿತು. ತ್ವಾಮೇವ ಮಾರ್ಗಮಾಣವತೌ ವಿಚರಂತೌ ವಸುಂಧರಾಂ ದದೃಶುರ್ ಮೃಗಪತಿಂ ಪೂರ್ವಜೇನ ಅವರೋಪಿತಂ. ಅಣ್ಣನಿಂದ ಮೋಸಕ್ಕೊಳಗಾದಂತಹ ಸುಗ್ರೀವನಲ್ಲಿ ಇವರಿಬ್ಬರು ಕೂಡ ಭೇಟಿಯಾದರು. ಋಷ್ಯಮೂಕಸ್ಯ ಪೃಷ್ಠೇತು ಬಾಹುಪಾದಪ ಸಂಕುಲೆ ಭರ್ತುರ್ಭಯಾರ್ಥಮಾಸೀನಂ ಸುಗ್ರೀವಂ ಪ್ರಿಯದರ್ಶನಂ ವಯಂ ತಂ ಹರಿರಾಜಂ ತಂ ಸುಗ್ರೀವಂ ಸತ್ಯಸಂಗರಂ ಪರಿಚರ್ಯಾಸ್ಮಹೇ ರಾಜನ್ ರಾಜ್ಯಾತ್ ಪೂರ್ವಜೇನ ಅವರೋಪಿತಂ. ತತಸ್ಥೌ ಚೀರವಸನೌ ಧನುಃ ಪ್ರವರಬಾಣಿನೌ ಋಷ್ಯಮೂಕಸ್ಯ ಶೈಲಸ್ಯ ರಮ್ಯಂ ದೇಶಮುಪಾಗತೌ. ತತೌ ದೃಷ್ಟ್ವಾ ನರೌ ವ್ಯಾಘ್ರೌ ಧನ್ವಿನೌ ವಾನರರ್ಷಭಃ ಅವಪ್ಲುತೋ ಗಿರೇಸ್ತಸ್ಯ ಶಿಖರಂ ಭಯಮೋಹಿತಃ. ತತಸ್ಯ ಶಿಖರೆ ತಸ್ಮಿನ್ ವಾನರೇಂದ್ರೋ ವ್ಯವಸ್ಥಿತಃ. ತಯೋಸ್ತಮೀಪಂ ಮಾಮೇವ ಪ್ರೇಷಯಾಮಾಸ ಸತ್ವರಂ. ರಾಮಲಕ್ಷ್ಮಣರು ಈ ಋಷ್ಯಮುಖ ಪರ್ವತಕ್ಕೆ ಬಂದಾಗ ಸುಗ್ರೀವ ನನ್ನನ್ನೇ ಕಳಿಸಿಕೊಟ್ಟ. ರಾಮಲಕ್ಷ್ಮಣರು ಯಾರು ಅಂತ ತಿಳಿದುಕೊಂಡು ಬರೋದು ಕಾರಣಕ್ಕಾಗಿ. ತಾವಹಂ ಪುರುಷೌ ವ್ಯಾಘ್ರೌ ಸುಗ್ರೀವ ವಚನಾತ್ ಪ್ರಭು ರೂಪಲಕ್ಷ್ಮಣ ಸಂಪನ್ನೌ ಕೃತಾಂಜಲಿರುಪಸ್ಥಿತಃ. ತೌ ಪರಿಜ್ಞಾತ ತತ್ವಾರ್ಥೋ ಮಯಾ ಪ್ರೀತಿ ಸಮನ್ವಿತೌ ಪೃಷ್ಠಮಾರೋಪ್ಯ ತಂ ದೇಶಂ ಪ್ರಾಪಿತೌ ಪುರುಷರ್ಷಭೌ ನಿವೇದಿತೌ ಚ ತತ್ವೇನ ಸುಗ್ರೀವಾಯ ಮಹಾತ್ಮನೆ. ತಯೋರನ್ಯೋನ್ಯ ಸಂಲಾಪಾತ್ ಭೃಶಂ ಪ್ರೀತಿರಜಾಯತ. ಸುಗ್ರೀವ ಮತ್ತು ರಾಮಗಳು ಇಬ್ಬರು ಕೂಡ ಪರಸ್ಪರ ಸಂಭಾಷಣೆ ಮಾಡಿದ ಮೇಲೆ ಅವರಿಗೆ ಸ್ನೇಹ ಹುಟ್ಟಿತು. ತತಸ್ಥೌ ಪ್ರೀತಿ ಸಂಪನ್ನೌ ಹರೀಶ್ವರ ನರೇಶ್ವರವು ಪರಸ್ಪರ ಕೃತಾಶ್ವಾಸವು ಕಥೆಯ ಪೂರ್ವವೃತ್ತಯ. ತತಸ್ಥ ಸಾಂತ್ವಯಾಮಾಸ ಸುಗ್ರೀವಂ ಲಕ್ಷ್ಮಣಾಗ್ರಜಃ ಶ್ರೀಹೇತೋರ್ವಾಲಿನ ಭ್ರಾತ್ರ ನಿರಸ್ತ ಮುರುತೇಜಸ. ತತಸ್ತ್ವನ್ನಾಶಿತಂ ದುಃಖಂ ರಾಮಸ್ಯಾಕ್ಲಿಷ್ಟಕರ್ಮಣಃ ಲಕ್ಷ್ಮಣೋ ವಾನರೇಂದ್ರಾಯ ಸುಗ್ರೀವಾಯ ನ್ಯವೇದಯತ್. ಸುಷುಪ್ತ್ವಾ ವಾನರೇಂದ್ರಸ್ತು ಲಕ್ಷ್ಮಣೇನೇರಿತಂ ವಚಃ ತದಾಸೀನ್ ನಿಷ್ಪ್ರಭೋತ್ಯರ್ಥಂ ಗೃಹಗ್ರಸ್ತ ಇವಾಂಶುಮಾನ್. ತತಸ್ತ್ವದ್ಘಾತಶೋಭಿನಿ ರಕ್ಷತಾ ಹ್ರಿಯಮಾಣಯ ಯಾನಿ ಆಭರಣಜಾಲಾನಿ ಪಾಚಿತಾನಿ ಮಹೀತಲೆ ತಾನಿ ಸರ್ವಾಣಿ ರಾಮಾಯ ಆನೀಯ ಹರಿಯೂತಪಾಹ. ಸಂಭೃಷ್ಟಾ ದರ್ಶಯಾಮಾಸುರ್ಗತಿಂತು ನ ವಿದುಸ್ತವ. ನೀನು ಆಕಾಶದಿಂದ ಕೆಳಗೆ ಹಾಕಿದಂತಹ ಆಭರಣಗಳನ್ನು ಕಪಿಗಳು ರಾಮನಿಗೆ ತೋರಿಸಿದ್ರು, ಆದರೆ ನೀನು ಎಲ್ಲಿ ಹೋಗಿದ್ದೆ ಅನ್ನೋದು ಮಾತ್ರ ಅವರ ಗಮನಕ್ಕೆ ಬಂದಿರಲಿಲ್ಲ, ಅವರ ಅರಿವಿಗೆ ಬಂದಿರಲಿಲ್ಲ. ತಾನಿ ರಾಮಾಯದಿತ್ತಾನಿ ಮಯೈವೋಪಹೃತಾನಿ ಚ ಸ್ವನವಂತ್ಯವಕೀರ್ಣಾನಿ ತಸ್ಮಿನ್ ವಿಗತಚೇತಸಿ ತಾನ್ಯಂಕೆ ದರ್ಶನೀಯಾನಿ ಕೃತ್ವಾ ಬಹುವಿಧಂ ತವ ತೇನ ದೇವಪ್ರಕಾಶೇನ ದೇವೇನ ಪರಿರೇಗಿತಂ. ನಿನ್ನ ಆಭರಣಗಳನ್ನು ರಾಮ ತನ್ನ ತೊಡೆಯ ಮೇಲೆ ಇಟ್ಕೊಂಡು ಸಂಕಟಪಟ್ಟ. ಪಶ್ಯತಸ್ಥಾನಿ ರುಜುತಃ ತಾಮ್ಯತಶ್ಚ ಪುನಃ ಪುನಃ ಪ್ರಾವೀಪಯದ್ದಾಶರಥೇಹೇ ತಾನಿ ಶೋಕ ಹುತಾಶನಂ. ದುಃಖದ ಬೆಂಕಿ ಏನು ಒಳಗೆ ಇತ್ತು, ನಿನ್ನ ಆಭರಣಗಳನ್ನು ನೋಡಿದ ಕೂಡಲೇ ಆ ದುಃಖ ಮತ್ತೆ ಮರುಕಳಿಸಿತು ರಾಮನಿಗೆ. ಶೈತಂಚ ಚಿರಂತೇನ ದುಃಖಾರ್ಥೇನ ಮಹಾತ್ಮನ ಮಯಾಪಿ ವಿವಿಧೈರ್ವಾಕ್ಯೈರ್ ಕೃತ್ಸಾ ದುಃಖಾಪಿತಃ ಪುನಃ ತಾನಿ ದೃಷ್ಟ್ವಾ ಮಹಾಬಾಹುರ್ ದರ್ಶಯಿತ್ವಾ ಮುಹುರ್ಮುಹುಃ ರಾಘವಸ್ತಃ ಸೌಮಿತ್ರಿ ಸುಗ್ರೀವೇ ಸನ್ನಿವೇದಯತ್. ನಿನ್ನ ಆಭರಣವನ್ನು ನೋಡಿ ಆತ ಮೂರ್ಛೆ ಹೋಗಿಬಿಟ್ಟ, ನಾನು ಆತನನ್ನು ಎಬ್ಬಿಸಬೇಕಾಯಿತು. ಸ ತವಾ ದರ್ಶನಾಚಾರ್ಯ ರಾಘವ ಪರಿತಪ್ಯತೆ ಮಹತಾ ಜ್ವಲತಾ ನಿತ್ಯಂ ಅಗ್ನಿಪರ್ವತಃ. ಜ್ವಾಲಾಮುಖಿಯುಳ್ಳಂಥ ಪರ್ವತದಂತೆ ಆತ ನಿತ್ಯ ಕುದಿತಾ ಇದ್ದಾನೆ. ತ್ವತ್ಕೃತೆ ತಮನಿದ್ರಾ ಚ ಶೋಕ ಚಿಂತಾ ಚ ರಾಘವಂ ತಾಪಯಂತಿ ಮಹಾತ್ಮಾನಂ ಅಜ್ಞಾಗಾರಮಿವಾಗ್ನೇಯಃ. ತವಾ ದರ್ಶನ ಶೋಕೇನ ರಾಘವ ಪರಿಚಾಲ್ಯತೆ ಮಹತಾ ಭೂಮಿಕಂಪೇನ ಮಹಾನ್ ಶ್ರೋತ್ಯಯಃ. ಭೂಕಂಪ ಆದಾಗ ಪರ್ವತ ಅದುರುವಂತೆ ರಾಮ ಇವತ್ತು ನಿನ್ನ ಸಂಕಟದಿಂದ ದುಃಖ ಪಡುತ್ತಿದ್ದಾನೆ. ಕಾನನಾನಿ ಸುರಮ್ಯಾನಿ ನದಿ ಪ್ರಸ್ರವಣಾನಿ ಚ ಚರಣ್ಣ ರತಿಮಾಪ್ನೋತಿ ತ್ವಾಂ ಅಪಶ್ಯನ್ ನೃಪಾತ್ಮಜೆ. ತನ್ನ ಸುತ್ತಮುತ್ತಲು ಎಂಥ ರಮಣೀಯವಾದ ನಿಸರ್ಗ ಇದ್ರು
ಅದನ್ನು ನೋಡಿ ರಾಮ ಸಂತೋಷ ಪಡ್ತಿಲ್ಲ, ಯಾಕೆಂದ್ರೆ ನೀನಿಲ್ಲ ಅವನ ಪಕ್ಕದಲ್ಲಿ. ಸಹಿತವು ರಾಮಸುಗ್ರೀವವು ಉಭಾವಕುರುತಾಂ ತದಾ ಸಮಯಂ ವಾರಿಣಂ ಹಂತುಂ ತವ ಚಾನ್ವೇಷಣಂ ಯಥಾ ತತಸ್ತಾಭ್ಯಾಂ ಕುಮಾರಾಭ್ಯಾಂ ವೀರಸ್ಸ ಹರಿರೀಶ್ವರಃ ಕಿಷ್ಕಿಂಧಾಂ ಸಮುಪಾಗಮ್ಯ ವಾಲಿ ಯುದ್ಧೇ ನಿಪಾತಿತಃ ತತೋ ನಿಹತ್ಯ ತರಸ ರಾಮೋ ವಾಲಿನಮಾಹವೇ ಸರ್ವರ್ಕ್ಷ ಹರಿಸಂಘಾನಾಂ ಸುಗ್ರೀವಮಕರೋತ್ಪತಿಂ ರಾಮಸುಗ್ರೀವಯೋರೈಕ್ಯಂ ದೇವ್ಯೇವಂ ಸಮಜಾಯತ ಹನುಮಂತಂ ಚ ಮಾಂ ವಿದ್ಧಿ ತಜೋರ್ದೂತಮಿಹಾಗತಂ ಸ್ವರಾಜ್ಯಂ ಪ್ರಾಪ್ತ ಸುಗ್ರೀವಃ ಸಮಾನೀಯ ಹರೀಶ್ವರಾನ್ ತದರ್ಥಂ ಪ್ರೇಷಯಾಮಾಸ ದಿಶೋ ದಶ ಮಹಾಬಲಾನ್ ಆದಿಷ್ಟ ವಾನರೇಂದ್ರೇಣ ಸುಗ್ರೀವೇಣ ಮಹೌಜಸ ಅದ್ರಿರಾಜ ಪ್ರತೀಕಾಶ ಸರ್ವತಃ ಪ್ರಸ್ಥಿತಾ ಮಹೀಂ. ವಾಲಿಯ ವಧ ಆದ ಬಳಿಕ ಸುಗ್ರೀವನಿಗೆ ರಾಜ್ಯ ಪ್ರಾಪ್ತಿ ಆದ ಬಳಿಕ ಸುಗ್ರೀವ ಕೋಟಿ ಕೋಟಿಗಟ್ಟಲೆ ಕಪಿಗಳನ್ನು ಎಲ್ಲ ಕಡೆ ಕಳಿಸಿದ. ಅವರು ಒಬ್ಬೊಬ್ಬರ ಕಪಿಗಳು ಕೂಡ ಒಂದೊಂದು ದೊಡ್ಡ ದೊಡ್ಡ ಪರ್ವತದಂತಿದ್ದಾರೆ. ತತಸ್ಥೆ ಮಾರ್ಗಮಾಣ ವೈ ಸುಗ್ರೀವ ವಚನಾತುರಾಹ ಚರಂತಿ ವಸುಧಾಂ ಕೃತ್ನಾಂ ವಯಂ ಅನ್ಯೇ ಚ ವಾನರಾಹ ಅಂಗದೋ ನಾಮ ಲಕ್ಷ್ಮೀವಾನ್ ವಾನಿಸೂರು ಮಹಾಬಲಃ ಪ್ರಸ್ಥಿತ ಕಪಿಶಾರ್ದೂಲಃ ತ್ರಿಭಾಗ ಬಲಸಂವೃತಃ. ಎಲ್ಲ ಕಪಿಗಳು ಕೂಡ ಬೇರೆ ಬೇರೆ ದಿಕ್ಕುಗಳಿಗೆ ಸಂಚಾರ ಮಾಡಿದರು. ಅದರಲ್ಲಿ ವಾಲಿಯ ಮಗನಾದಂತಹ ಯುವರಾಜನಾದ ಅಂಗದನನ್ನ ಮುಂದಿಟ್ಟುಕೊಂಡು ನಾವು ಕೆಲವರು ದಕ್ಷಿಣ ದಿಕ್ಕು ಭಾಗಕ್ಕೆ ಬಂದೆವು. ಇಡೀ ಕಪಿಗಳ ಸೈನ್ಯದ 1/3 ಭಾಗ ನಮ್ಮಲ್ಲೇ ಇತ್ತು. 33% ಭಾಗ ನಮ್ಮಲ್ಲೇ ಇತ್ತು. ನಾವೇ ಆ ಸೈನ್ಯದ ಜೊತೆಗೆ ಈ ಕಡೆ ಭಾಗಕ್ಕೆ ಬಂದಿದ್ದೇವೆ. ತೇಷಾಂ ನೋ ವಿಪ್ರನಷ್ಟಾನಾಂ ಮಧ್ಯೆ ಪರ್ವತ ಸಪ್ತಮೆ ಭೃಶಂ ಶೋಕಪರೀತಾನಾಂ ಮಹೋರಾತ್ರ ಗಣಾಗತಾಃ ತೇ ವಯಂ ಕಾರ್ಯನೈರಾಶ್ಯಾತ್ ಕಾಲಸ್ಯ ಅತಿಕ್ರಮೇಣ ಚ ಭಯಾಚ್ಚ ಕಪಿರಾಜಸ್ಯ ಪ್ರಾಣಾಸ್ತ್ಯಕ್ತುಂ ವ್ಯವಸ್ಥಿತಾಃ ವಿಚಿತ್ಯ ವನದುರ್ಗಾಣಿ ಗಿರಿಪ್ರಸ್ರವಣಾನಿ ಚ ಅನಾಸಾಧ್ಯ ಪದಂ ದೇವ್ಯಾಃ ಪ್ರಾಣಾಸ್ತ್ಯಕ್ತುಂ ಸಮುದ್ಯತಾಃ. ಅವಧಿ ಕಳೆಯಿತು, ನೀನು ಸಿಗಲಿಲ್ಲ, ನಾವು ಪ್ರಾಣ ಪರಿತ್ಯಾಗ ಮಾಡಬೇಕು ಅಂತ ಆಲೋಚನೆ ಮಾಡಿದ್ವಿ. ದೃಷ್ಟ್ವಾ ಪ್ರಾಯೋಪವಿಷ್ಟಾಂಶ್ಚ ಸರ್ವಾನ್ ವಾನರ ಪುಂಗವಾನ್ ಭೃಶಂ ಶೋಕಾರ್ಣವೇ ಮಗ್ನಃ ಪರ್ಯ ದೇವಯದಂಗದಃ ತವಂ ನಾಶಂ ಚ ವೈದೇಹಿ ವಾಲಿನಶ್ಚ ವಧಂ ತಥಾ ಪ್ರಾಯೋಪವೇಶಮಸ್ಮಾಕಂ ಮರಣಂ ಚ ಜಟಾಯುಷಃ. ಜಟಾಯುವಿನ ಸುದ್ದಿಯು ಕೂಡ ನಾವು ಆ ಸಂಪಾತಿಯನ್ನು ಪಕ್ಷಿರಾಜನಿಗೆ ಕೇಳಿಸಿದೆವು. ತೇಷಾಂನ ಸ್ವಾಮಿ ಸಂದೇಹ ನಿರಾಶಾನಾಂ ಮುಮೂರ್ಛತಾಂ ಕಾರ್ಯಹೇತೋರಿವಾಯಾತಃ ಶಕುನಿಲ್ ವೀರ್ಯವಾನ್ ಮಹಾನ್ ಗೃಧ್ರರಾಜಸ್ಯ ಸೋದರ್ಯಃ ಸಂಪಾತಿರ್ನಾಮ ಗೃಧ್ರರಾಟ್ ಶ್ರುತ್ವಾ ಭ್ರಾತೃವದಂ ಕೋಪಾಜ್ಞಂ ವಚನಮಬ್ರವೀತ್ ಯವೀಯಾನ್ ಕೇನ ಮೇ ಭ್ರಾತ ಅತಃ ಕ್ವಚ ನಿಪಾತಿತಃ ಏತದಾಖ್ಯಾತುಮಿಚ್ಛಾಮಿ ಭವದ್ಭಿರ್ವಾನರೋತ್ತಮಾಃ ಅಂಗದೋ ಕಥಯತ್ತಸ್ಯ ಜನಸ್ಥಾನೆ ಮಹದ್ವಧಂ ರಕ್ಷಸಾ ಭೀಮರೂಪೇಣ ತ್ವಾಮುದ್ದಿಶ್ಯ ಯಥಾ ಯಥಂ ಜಟಾಯುಷೋ ವಧಂ ಶ್ರುತ್ವಾ ದುಃಖಿತಸ್ಸೋ ಋಣಾತ್ಮಜಃ ತ್ವಂ ಶಶಂಸ ವರಾರೋಹೇ ವಸಂತೀಂ ರಾವಣಾಲಯೇ. ರಾವಣನ ಅರಮನೆಯಲ್ಲಿ ನೀನಿದ್ದೀಯ ಅನ್ನೋ ಸಂಗತಿಯನ್ನ ಆ ಸಂಪಾತಿ ನನಗೆ ನಮ್ಮೆಲ್ಲರಿಗೂ ಕೂಡ ದೂರದಿಂದ ನೋಡಿ ಹೇಳಿದ. ತಸ್ಯ ತದ್ವಚನಂ ಶ್ರುತ್ವಾ ಸಂಪಾತೆ ಪ್ರೀತಿವರ್ಧನಂ ಅಂಗದ ಪ್ರಮುಖಾಸ್ತೂರ್ಣಂ ತತಃ ಸಂಪ್ರಸ್ಥಿತಾ ವಯಂ ಉತ್ಥಾಯ ಸಂಪ್ರಾಪ್ತಾಃ ಸಾಗರಸ್ಯ ಅಂತಮುತ್ತರಂ ತ್ವದ್ದರ್ಶನ ಕೃತೋತ್ಸಾಹಾಃ ತುಷ್ಟಾಸ್ತುಷ್ಟಾಃ ಪ್ಲವಂಗಮಾಃ ಅಂಗದ ಪ್ರಮುಖಾಃ ಸರ್ವೇ ವೇಲೋಪಾಂತಮುಪಸ್ಥಿತಾಃ ಚಿಂತಾಂ ಜಗ್ಮುಃ ಪುನರ್ಭೀತಾಃ ತ್ವದ್ದರ್ಶನ ಸಮುತ್ಸುಕಾಃ ತಥಾಹಂ ಹರಿಸೈನ್ಯಸ್ಯ ಸಾಗರಂ ಪ್ರೇಕ್ಷ್ಯ ಸೀದತಃ ವ್ಯವಧೂಯ ಭಯಂ ತೀವ್ರಂ ಯೋಜನಾನಾಂ ಶತಂ ಪ್ಲುತಃ. ಆ ಮಹಾಸಮುದ್ರವನ್ನು ಹೇಗೆ ದಾಟಬೇಕು ಅಂತ ಅವರೆಲ್ಲ ಭಯಪಟ್ಟರು. ನಾನು ಅವರ ಭಯವನ್ನೆಲ್ಲ ನೀಗಿಸಿ ಈ ಸಮುದ್ರವನ್ನು ದಾಟಿ ಬಂದೆ. ಲಂಕಾಚಾಪ ಮಯಾ ರಾತ್ರೌ ಪ್ರವಿಷ್ಟ ರಾಕ್ಷಸಾಕುಲ ರಾವಣಶ್ಚ ಮಯಾ ದೃಷ್ಟ ತ್ವಂಚ ಶೋಕ ಪರಿಪ್ಲುತ ಏತತ್ತೇ ಸರ್ವಮಾಖ್ಯಾತಂ ಯಥಾವೃತ್ತ ಮನಿಂದಿತೆ ಅಭಿಭಾಷಸ್ವ ಮಾಂ ದೇವಿ ದೂತೋ ದಾಶರಥೇರಹಂ. ಎಲ್ಲ ನಡೆದ ಸಂಗತಿಯನ್ನು ನಿನ್ನ ಮುಂದೆ ಹೇಳಿದ್ದೇನೆ. ನಾನು ರಾಮನ ದೂತ, ನನ್ನ ಜೊತೆ ನೀನು ಯಾವುದೇ ಶಂಕೆ ಇಲ್ಲದೆ ಮಾತಾಡಬಹುದು. ತಮ್ಮಾಂ ರಾಮಕಥೋದ್ಯೋಗಂ ತ್ವನ್ನಿಮಿತ್ತ ಮಿಹಾಗತಂ ಸುಗ್ರೀವಸಚಿತಂ ದೇವಿ ಬುದ್ಧಸ್ವ ಪವನಾತ್ಮಜಂ ಕುಶಲೀ ತವ ಕಾಕುತ್ಸಹ ಸರ್ವಶಸ್ತ್ರ ಭೃತಾಂಬರಃ ಗುರೋರಾರಾಧನೆಯುಕ್ತೋ ಲಕ್ಷ್ಮಣಶ್ಚ ಸುಲಕ್ಷ್ಮಣಃ. ರಾಮಲಕ್ಷ್ಮಣರಿಬ್ಬರು ಕುಶಲೀಗಳಾಗಿದ್ದಾರೆ, ನೀನು ಚಿಂತೆ ಮಾಡಬೇಡ ಅಂತ ಹೇಳಿದ ಅವಳಿಗೆ. ತಸ್ಯ ವೀರ್ಯವತೋ ದೇವಿ ಭರ್ತುಸ್ತವ ಹಿತೇರತಃ ಅಹಂ ಏಕಸ್ತು ಸಂಪ್ರಾಪ್ತಃ ಸುಗ್ರೀವ ವಚನಾದ ಇಹ
ಮಯೇಯಮಸಹಾಯೇನ ಚರಿತಾ ಕಾಮರೂಪಿಣ ದಕ್ಷಿಣಾ ದಿಗನುಕ್ರಾಂತ ತ್ವನ್ಮಾರ್ಗ ವಿಜಯೈಷಿಣ ದಿಷ್ಟ್ಯಾಹಂ ಹರಿಸೈನ್ಯಾನಾಂ ತ್ವನ್ನಾಶ ಮನುಷೋಚತಾಂ ಅಪನೇಷ್ಯಾಮಿ ಸಂತಾಪಂ ತವಾಭಿಗಮ ಶಂಸನಾಥ್. ನೀನು ಬದುಕಿದ್ದಿ ಮತ್ತು ಸುರಕ್ಷಿತವಾಗಿದ್ದಿ ಅನ್ನೋ ಸಮಾಚಾರವನ್ನು ನಾನು ಎಲ್ಲ ಕಥೆಗಳಿಗೆ ರಾಮಲಕ್ಷ್ಮಣರಿಗೆ ಸುಗ್ರೀವನಿಗೆ ಹೇಳಿ ಅವರ ಸಂತಾಪವನ್ನು ದೂರ ಮಾಡುವವನಿದ್ದೇನೆ. ದಿಷ್ಟ್ಯಾಹಿ ಮಮನ ವ್ಯರ್ಥಂ ದೇವಿ ಸಾಗರ ಲಂಘನಂ ಪ್ರಾಪ್ಸ್ಯಾಮಿ ಅಹಮಿದಂ ದೃಷ್ಟ್ಯ ತ್ವದ್ದರ್ಶನ ಕೃತಂ ಯಶಃ. ನಾನು ಅಷ್ಟು ದೀರ್ಘವಾದ ಸಾಗರದ ದಾಟಿಯನ್ನು ದಾರಿ ಬಂದದ್ದು ವ್ಯರ್ಥ ಆಗಲಿಲ್ಲ, ನನಗೆ ಇದರಿಂದ ಪುಣ್ಯವು ಕೂಡ ಲಭಿಸಿತು. ರಾಘವಶ್ಚ ಮಹಾವೀರ್ಯ ಕ್ಷಿಪ್ರಂ ತ್ವಾಮಭಿಪತ್ಸ್ಯತೆ ಸಮಿತ್ರ ಬಾಂಧವಂ ಹತ್ವ ರಾವಣಂ ರಾಕ್ಷಸಾಧಿಪಂ ಮಾಲ್ಯವಾನ್ ನಾಮ ವೈದೇಹಿ ಗಿರೀಣಾಮುತ್ತಮೋ ಗಿರಿಃ ತಥೋ ಗಚ್ಚತಿ ಗೋಕರ್ಣಂ ಪರ್ವತಂ ಕೇಸರಿ ಹರಿಃ. ರಾಮ ಇಲ್ಲಿಗೆ ಬಂದು ರಾವಣನನ್ನು ಕೊಂದು ನಿನ್ನನ್ನು ಕರ್ಕೊಂಡು ಹೋಗ್ತಾನೆ. ಇಷ್ಟೆಲ್ಲ ಆಯಿತು. ನನ್ನ ಚರಿತ್ರೆಯನ್ನು ನಾನು ಸ್ವಲ್ಪ ನಿಮಗೆ ಹೇಳಬೇಕು, ನಾನು ಯಾರಿಂದ ಹುಟ್ಟಿದೆ ಅಂತ ಅನ್ನೋದನ್ನು. ಮಾಲ್ಯವಾನ್ ಅನ್ನೋ ಪರ್ವತದಲ್ಲಿ ಕೇಸರಿ ಅನ್ನುವಂಥ ಒಬ್ಬ ಕಪಿ ಇದ್ದ. ಆ ಕೇಸರಿ ಅನ್ನುವ ಕಪಿ ಒಂದು ಬಾರಿ ದಕ್ಷಿಣ ದಿಕ್ಕಿನ ಕಡೆಗೆ ಪ್ರಯಾಣ ಬೆಳೆಸಿದ್ದ. ಆ ಗೋಕರ್ಣ ಕ್ಷೇತ್ರದಲ್ಲಿ ಯಾತ್ರಾರ್ಥಿಗಳಿಗೆ ಶಂಬಸಾದ ಅನ್ನುವಂಥ ಒಬ್ಬ ರಾಕ್ಷಸ ತೊಂದರೆ ಕೊಡ್ತಿದ್ದ. ಅದು ಆನಂದ ರಾಮಾಯಣದಲ್ಲಿ ಬಂದಂತೆ ಬೇರೆ ಏನೋ ಹೆಸರು ಬಂದಿತ್ತು, ಅದು ನಮಗೆ ಈ ಸಂದರ್ಭದಲ್ಲಿ ನೆನಪಿಲ್ಲ. ಅಂತೂ ರಾಕ್ಷಸ ಒಬ್ಬ ತೊಂದರೆ ಕೊಡ್ತಿದ್ದ, ಯಾತ್ರಾರ್ಥಿಗಳಿಗೆ ತೊಂದರೆ ಕೊಡ್ತಿದ್ದ ಅಂತ ಇಲ್ಲಿ ವಾಲ್ಮೀಕಿ ರಾಮಾಯಣ ಹೇಳ್ತದೆ. ನಿರ್ದಿಷ್ಟವಾದ ಒಬ್ಬ ಋಷಿ ಮುಂದೆ ಸಂಚಾರ ಮಾಡ್ಕೊಂಡು ಹೋಗ್ತಿದ್ದ, ಭರದ್ವಾಜನ ಯಾರು, ಅವನನ್ನು ಕೊಲ್ಲಬೇಕು ಅಂತ ಆನೆಯ ರೂಪದಿಂದ ಹಿಂದೊಬ್ಬ ರಾಕ್ಷಸ ಬಂದ. ಅದನ್ನು ಈ ಕೇಸರಿಯನ್ನು ಕಪಿ ನೋಡಿ ರಾಕ್ಷಸರನ್ನು ಕೊಂದಿದ್ದ ಅಂತ ಅಲ್ಲಿ ಬಂದಂತೆ ನೆನಪು. ಸಚ ದೇವರ್ಷಿಭಿರ್ದಿಷ್ಟ ಪಿತಾಮಹ ಮಹಾಕವಿ ತೀರ್ಥೇ ನದೀಪತಿ ಪುಣ್ಯೆ ಶಂಬಸಾದನ ಮುದ್ಧರತ್ ತಸ್ಯಾಹಂ ಹರಿಣ ಕ್ಷೇತ್ರೇ ಜಾತೋ ವಾತೇನ ಮೈಥಿಲಿ ಹನುಮಾನಿತಿ ವಿಖ್ಯಾತೋ ಲೋಕೆ ಸ್ವೇನೈವ ಕರ್ಮಣ. ಆ ಕೇಸರಿಯ ಪತ್ನಿಯಾದ ಅಂಜನಾದೇವಿಯಲ್ಲಿ ವಾಯುವಿನಿಂದ ಹುಟ್ಟಿದವನು ನಾನು. ಹನುಮಾನ್ ಅಂತ ನನ್ನ ಹೆಸರು. ನನಗೆ ಬರೇ ಹೆಸರಿನ ಪ್ರಸಿದ್ಧಿ ಬೇಕಾಗಿಲ್ಲ, ನನ್ನ ಕರ್ಮದ ಪ್ರಸಿದ್ಧಿ ಇದೆ. ನಾನು ಮಾಡಿದ ಮಹಾಕಾರ್ಯಗಳೇ ನನ್ನ ಹೆಸರನ್ನು ಎಲ್ಲ ಕಡೆ ವಿಖ್ಯಾತವಾಗುವಂತೆ ಮಾಡಿವೆ. ವಿಶ್ವಾಸಾರ್ಥಂ ತು ವೈದೇಹಿ ಭರ್ತೃಕ್ತ ಮಯಾ ಗುಣಾಃ ಅಚಿರಾದ್ ರಾಘವೋ ದೇವಿ ತ್ವಾಮಿತೋ ನೈತಾನಘೆ ಏವಂ ವಿಶ್ವಾಸಿತಾ ಸೀತಾ ಹೇತುಭಿಃ ಶೋಕಕರ್ಷಿತಾ ಉಪಪನ್ನೈರಭಿಜ್ಞಾನೈಃ ದೂತಂ ತಮವಗಚ್ಚತಿ. ಆಗ ಸೀತೆಗೆ ವಿಶ್ವಾಸ ಮೂಡಿತು. ಅತುಲಂ ಚ ಕಥಾಹರ್ಷಂ ಪ್ರಹರ್ಷೇಣ ಚ ಜಾನಕಿ ನೇತ್ರಾಭ್ಯಾಂ ವಕ್ತ್ರಪಕ್ಷ್ಮಾಭ್ಯಾಂ ಮುಮೋಚ ಆನಂದ ಜಲಂ. ಮೊದಲು ದುಃಖದ ಕಣ್ಣೀರು ಬಂದದ್ದು ಈಗ ಆನಂದದ ಕಣ್ಣೀರಾಗಿ ಪರಿವರ್ತನೆ ಹೊಂದಿತು. ಚಾರು ತದ್ವದನಂ ತಸ್ಯ ತಾಮ್ರ ಶುಕ್ಲಾಯತೆ ಕ್ಷಣಂ ಅಶೋಭತ ವಿಶಾಲಾಕ್ಷ್ಯಾಃ ರಾಹು ಮುಕ್ತ ಇವೋ ದುರಾತ್. ಗ್ರಹಣದಿಂದ ಮುಕ್ತ ಚಂದ್ರನಂತೆ ಅವಳ ಮುಖ ಸಂತೋಷಪಟ್ಟಿತು. ಹನುಮಂತಂ ಕಪಿಂ ವ್ಯಕ್ತಂ ಮನ್ಯತೆ ನಾಣ್ಯಥೇತಿ ಸಾ. ಇವನು ಕಪಿನೇ ಹೌದು, ರಾವಣ ಕಪಿ ರೂಪದಿಂದ ಬಂದವನಲ್ಲ ಅಂತ ಅವಳಿಗೆ ನಿಶ್ಚಿತವಾಯಿತು. ಅಥೋವಾಚ ಹನುಮಾನ್ಸ್ತಾಂ ಉತ್ತರಂ ಪ್ರಿಯದರ್ಶನಾಂ ಏತತ್ತೇ ಸರ್ವಮಾಖ್ಯಾತಂ ಸಮಾಶ್ವಸಿ ಮೈಥಿಲಿ ಕಿಂ ಕರೋಮಿ ಕಥಂ ವಾತೆ ರೋಚತೆ ಪ್ರತಿಯಾಮ್ಯಹಂ. ನಾನು ನಿನ್ನ ಸಮಾಧಾನಕ್ಕಾಗಿ ಏನು ಮಾಡಬೇಕು, ನೀನು ನಿನ್ನ ಆಜ್ಞೆಯನ್ನು ನನಗೆ ಕೊಡು, ಆ ಆಜ್ಞೆಯನ್ನು ಪಡ್ಕೊಂಡು ನಾನು ರಾಮನ ಕಡೆಗೆ ಹೋಗ್ತೀನಿ ಅಂತ ಹೇಳಿದ ಅವನು. ಹತೇ ಸುರೇ ಸಂಯತಿ ಸಂಬಸಾಧನೆ ಕಪಿಪ್ರವೀರೇಣ ಮಹರ್ಷಿ ಚೋದನಾತ್ ತಥೋಸ್ಮಿ ವಾಯುಪ್ರಭವೋ ಹಿ ಮೈಥಿಲಿ ಪ್ರಭಾವತಃ ಪ್ರತಿಪಶ್ಚ ವಾನರಃ. ನಾನು ವಾಯುಪುತ್ರನು ತನ್ನ ಇತಿಹಾಸವನ್ನು ಮತ್ತೊಮ್ಮೆ ಹೇಳ್ಕೊಂಡು ಸ್ವಭಾವದಿಂದ ಪ್ರಭಾವದಿಂದ ಆ ವಾಯುವಿಗೆ ನಾನು ಸಮಾನ. ನಾನು ನನ್ನ ಇತಿಹಾಸವನ್ನು ಹೇಳಿದೆ, ರಾಮ ಲಕ್ಷ್ಮಣರ ಮೈತ್ರಿಯನ್ನು ಹೇಳಿದೆ, ನಿನ್ನನ್ನು ರಾವಣನನ್ನು ಕೊಂದು ರಾಮ ಬಿಡಿಸ್ಕೊಂಡು ಹೋಗ್ತಾನೆ ಅನ್ನೋ ಸಂಗತಿಯನ್ನೆಲ್ಲ ಹೇಳಿದ್ದೇನೆ, ನೀನು ವಿಶ್ವಾಸ ಇಡುವಂತ ಅವಳಿಗೆ ಸಮಾಧಾನ ಮಾಡಿದ ಅನ್ನುವಲ್ಲಿಗೆ ಇತಿ ಆರ್ಷೆ ಶ್ರೀರಾಮಾಯಣೆ ವಾಲ್ಮೀಕಿಯ ಆದಿಕಾವ್ಯ ಶ್ರೀಮತ್ ಸುಂದರಕಾಂಡೆ 35 ಸರ್ಗ 35ನೇ ಸರ್ಗ ಸಮಾಪ್ತ ಆಗಿದೆ.